ವೇದವಾಕ್ಯವನ್ನೆಲ್ಲ ಕನ್ನಡದಿ ಓದಿಸುವ ಜನರ ಭೇದ ಮತಿ ಕೆಡಿಸಿರುವ ಸಾಧುನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜವನ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಮೂಗುತ್ತಲೆಪ್ಪಲೇರಿ ಶಾಸ್ತ್ರವೆಂಬುವ ನೈಗಳು. ಬಾಳ ಶಕ್ತಿಯ ಶುಂಭ ಗಜ್ಜರಿ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲಂ ಗುರುಮೂರ್ತಿ ಪೂಜಾಮೂಲೋ ಗುರುಪಾದಂ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಾ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 1ನೆಯ ಸಂಧಿ 18ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರ ಅಂದರೆ ಪಲ್ಲವಿ ಅಂದ್ರೆ ಅಷ್ಟೆ. ಕೈವಲ್ಯ ಪದ್ಧತಿಯಲ್ಲಿ ಹಾಡುಗಳನ್ನು ಹಾಡುವಾಗ ಪಲ್ಲವಿ ಹೇಳ್ತಾರೆ. ಆ ಪಲ್ಲವಿ ಅರ್ಥ ಆಗದೇ ಇದ್ದಾಗ ಅದಕ್ಕೆ ನುಡಿಗಳನ್ನು ಹೇಳ್ತಾರೆ. ನುಡಿಗಳು ಅರ್ಥವಾಗದೇ ಇದ್ದಾಗ ಶಬ್ದಾರ್ಥವನ್ನು ಬರೀತಾರೆ. ಶಬ್ದಾರ್ಥವು ಅರ್ಥವಾಗದಿದ್ದಾಗ ಭಾವಾರ್ಥವು ಬರೀತಾರೆ. ಇದು ತಿಳಿಯದೇ ಇದ್ದಾಗ ತಾತ್ಪರ್ಯವನ್ನು ಬೆರೆದು ನಮ್ಮ ಕೈ ಬಿಟ್ರು. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಅಷ್ಟೇ. ಉಪನಿಷತ್ತಿನಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಂತ್ರಗಳಿವು. ಆ ಮಂತ್ರಗಳು ಅರ್ಥ ಆಗದೇ ಇದ್ದ ಕಾರಣ ಆ ಸೂತ್ರಪ್ರಾಯವಾದ ಮಂತ್ರದ ಅಭಿಪ್ರಾಯಗಳನ್ನ ಇಟ್ಟುಕೊಂಡು ಇಲ್ಲಿ ಏನು ಮಾಡಿದ್ರು ನಿಜಗೊಂಡರು ವಿಶಾಲವಾಗಿ ನಮ್ಮ ಮತಿಯ ಒಳಗೆ ಪ್ರವೇಶ ಆಗುವಂಗೆ ಸಾಧಕರಿಗೆ ಬಹಳ ಬಹಳ ಅನುಭವಕ್ಕೆ ಬರುವಂಗೆ ತಮ್ಮ ಗ್ರಂಥದ ಮುಖಾಂತರವಾಗಿ ಜ್ಞಾನದ ದೀವಿಗೆಯನ್ನೇ ಹಚ್ಚುವುದಂಥ ಪುಣ್ಯಾತ್ಮರು ನಿಜಗುಣ ಯೋಗಿಗಳು.
ಈಗ 18ನೇ ಪದ್ಯದಲ್ಲಿ ಸೂತ್ರದಲ್ಲಿ ಮೈತ್ರೇಯಿ ಕೇಳು ಅವಸ್ಥಾತ್ರಯ ಆತ್ಮಂಗೆ ಗಾತ್ರ ಮೂರರಳು ಒಂದಿ ತೋರ್ಪವನು. ಹೇ ಸತಿಯಳಾದ ಮೈತ್ರೆ, ಹೆಂಡತಿ ಅಂದ್ರೆ ಸತಿ ಅಂದ್ರೆ ಮೈತ್ರೆ ಅಂದ್ರಷ್ಟು ಅಧಿಕಾರ ಅಂತ. ಈ ಏಕಾಗ್ರ ಬುದ್ಧಿಯಿಂದ ನಾನು ಹೇಳುವುದನ್ನ ನೀನು ಆಲಿಸು. ಏಕಾಗ್ರತೆ ಬೇಕು. ಎಲ್ಲಿ? ಪಾರಮಾರ್ಥವನ್ನು ಅರಿಯುವಾಗ ಏಕಾಗ್ರತೆ ಬೇಕು. ಪ್ರಪಂಚವನ್ನು ಮಾಡುವಾಗ ಅನೇಕ ಆಗ್ರತೆ ಆಗಬೇಕು. ನಾವು ಪ್ರಪಂಚ ಮಾಡುವಾಗ ಏಕಾಗ್ರತೆ ಕುಂತ್ರೆ ಸಂಸಾರನ ಆಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಿದ್ದೆಗಿದ್ದಂಗೆ ಇರ್ಬೇಕಾಗ್ತದೆ. ಏಕಾಗ್ರತೆ ಹೋಗಿವಲ್ಲ ಅವು, ಅರ್ಥ ಮಾಡಬೇಕು ಸರಿಯಾಗಿ. ಅದಕ್ಕೆ ಇಲ್ಲಿ ಹೇಳ್ತಾರ ಮೈತ್ರಿಗೆ, ಏಕಾಗ್ರತೆಯಿಂದ ಕೇಳು. ಯಾಕ ಇದು ಪಾರಮಾರ್ಥ, ಇದು ಪರಮಾತ್ಮನ ಅನುಭವಕ್ಕೆ ತಂದು ಕೊಡುವಂತ, ಅನುಭವವನ್ನು ಮಾಡಿಕೊಳ್ಳುವಂಥದ್ದಾದ ಸಾಮಾನ್ಯ ವಿಷಯವಲ್ಲ. ಹಾಗಾಗಿ ಇವು ಆತ್ಮಂಗೆ ಅಂದ್ರೆ ಆತ್ಮ ಯಾರಪಿಲ್ಲಿ? ನೀನೆಲ್ಲ ಆತ್ಮ. ಅಲ್ಲಿ ಅವಸ್ಥೆಗಳು ಮೂರಾವ. ಆ ಗಾತ್ರ ಅಂದ್ರೆ ಶರೀರ ಅಂತ. ಮೂರು ಶರೀರ, ಮೂರು ತನು ಅಂದ್ರಷ್ಟೇ, ಮೂರು ಅವಸ್ಥೆ ಅಂದ್ರಷ್ಟೇ. ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ಶರೀರಗಳಲ್ಲಿ ತೋರ್ತಾವ. ಅವಸ್ಥೆಗಳಲ್ಲಿ ಆತ್ಮನಲ್ಲಿ ತೋರ್ತವೆ. ನೀವು ಅವಸ್ಥೆಗಳು ಶರೀರದಲ್ಲಿ ತೋರ್ತಾವ. ಇದನ್ನ ನೀನು ಏನು ಮಾಡು ಅಂದ್ರೆ ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ನೋಡು. ಬರೀ ಶಾಸ್ತ್ರ ಕೇಳೋದು, ಸುಮ್ಮನೆ ಕುಂದ್ರೋದು, ಮತ್ತೆ ಎಂದೇನಂತೆ ಜೀವ ಭಾವ ಇರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸಾಧ್ಯಬಹುದೇ ಅಂತ ಅವರೇ ಹೇಳ್ಯಾರ. ವಿಚಾರ ಮಾಡಬೇಕಲ್ಲಿ. ವಿಚಾರ ಮಾಡಿದ್ರೆ ಅವು ನನವಲ್ಲ. ಯಾವು? ಮೂರು ಅವಸ್ಥೆಗಳು ನನವಲ್ಲ. ಹಾಗಾಗಿ ನೀನು ಯಾರು ಅಂದ್ರೆ ಅದಕ್ಕೆಲ್ಲ ಸಾಕ್ಷಿ. ದೀಪ ಎಲ್ಲದಕ್ಕೂ ಸಾಕ್ಷಿ ಆದಿಲ್ಲ. ಹೆಣ್ಮಕ್ಳು ಕುಂತಾರ, ಅವ್ರಿಗೆ ಸಾಕ್ಷಿ. ಪುರುಷರ ಅವ್ರಿಗೆ ಶಾಸ್ತ್ರಿ, ಕೇಳೋರಿಗೆ ಸಾಕ್ಷಿ, ಹೇಳೋನಿಗೆ ಸಾಕ್ಷಿ. ಹಾಗೆ ನೀನು ಹೇಗೆ ಸಾಕ್ಷಿಕ ಅನ್ನುವುದನ್ನು ವಿಚಾರ ಮಾಡಿ ಹೇಳ್ತಾರ. ಇಲ್ಲಿ ನೇಮದ ಅವಸ್ಥಾತ್ರಯವನ್ನು ಬಿಡದೆ ತನುತ್ರಯದಿಂದೇ ಕಾಡುವನು ಆ ಜೀವನು. ಪ್ರಿಯತಮೇ ನಿನಗೆ ನಾನು ಒಲವಿಂದ ಆ ತನುತ್ರಯದ ಅಂದವ ಅರೂಪವನ್ನು ನೀ ಆಲಿಸು ಅಂದ್ರು. ಜೀವನ ಮೂರು ಶರೀರಗಳನ್ನ ಹೇಗೆಂದ್ರೆ ನೇಮದೆ ಅಂದ್ರು. ನೇಮ ಅಂದ್ರೆ ಕ್ರಮದಿಂದೆ. ಈ ಮೂರು ಅವಸ್ಥೆಗಳನ್ನ ಬಿಟ್ಟು ಜೀವ ಇರ್ಲಿಕ್ಕೆ ಬರುವುದಿಲ್ಲ. ಅವನ ಎಷ್ಟಪ್ಪ ಸಂಚಾರ ಅಂದ್ರೆ ಜಾಗ್ರದಿಂದ ಸ್ವಪ್ನ, ಸ್ವಪ್ನದಿಂದ ಸುಸುಪ್ತಿ. ಮತ್ತೆ ಬೇರೆ ಕಡೆ ಎಲ್ಲೇನೋ ಹೋಗ್ಬೇಕಾಗಿದ್ರೆ ಅವನಿಗಿಲ್ಲ, ಮತ್ತೆ ಜಾಗರಕ್ಕೆ ಬರಬೇಕು, ಸ್ವಪ್ನ ಸುಸುಪ್ತಿಗೆ ಬರಬೇಕು. ಹೀಗೆ ಶರೀರ ಸಹಿತವಾಗಿ. ಶರೀರ ಬಿಟ್ಟಾನೇನು? ಬಿಟ್ಟಿಲ್ಲ. ಶರೀರಕ್ಕೆ ಅವನು ಸಂಬಂಧಪಟ್ಟನೇನು? ಸಂಬಂಧ ಇಲ್ಲ. ಮತ್ತೆ ಹೆಂಗ್ ಬೇರ್ಪಡಿಸ್ತಿ, ಹೆಂಗ್ ತಿಳ್ಕೋದೀಗ ಅಂದ್ರೆ ಅದಕ್ಕೆ ಹೇಳಿದ್ರು ವಿವೇಕವನ್ನು ಮಾಡು, ವಿಚಾರವನ್ನು ಮಾಡಿ ತಿಳ್ಕೊ. ಹಾಗಾಗಿ ಅದರಿಂದ ಅಂಥ ಶರೀರ ಏನಾದ ಅದನ್ನ ಹೇಳ್ತೀನಿ. ವಿಚಾರ ಮಾಡ್ಬೇಕು. ಈಗ ಶರೀರ ಬಗ್ಗೆ, ನಿನ್ನ ಬಗ್ಗೆ ವಿಚಾರ ಮಾಡಿದಾಗ ನಿನಗೆ ವಿವೇಕ ಜಾಗೃತ ಆಗ್ತದ. ಆವಾಗ ನನಗೆ ಹೌದು ಅಲ್ಲಂತ ನಿಶ್ಚಯ ಆಗ್ತದ. ಅಲ್ಲದನ್ನ ಬಿಟ್ಟು ಹೌದಾದ ನೀನು ಆನಂದದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದು ಮೂಲವಾದ ಸ್ಥೂಲ ಶರೀರ ಹೇಗಾಗಿದೆ ಮೈತ್ರೆ? 5 ಭೂತಗಳು, ಈರೈದು ಇಂದ್ರಿಯ, ಪ್ರಾಣ 5, ಕರ್ಣ 5 ಎನಿಸುತ್ತಿರಪ್ಪ.
ಭೇದ ಒಡೆದ ಪಂಚವಿಂಶತಿ ತತ್ವದಿಂ ದಾದುದು ಅಬಲೆ ತೋರತನವಿದು ಅಂದ್ರು. ಈ ಶರೀರ ಬಗ್ಗೆ ಹೇಳ್ತೀನಿ, ಮೊದಲು ನಿಂದೆ ಬಗ್ಗೆ ಹೇಳ್ತೀನಿ. ನಿನ್ನ ಶರೀರ ಇದು 5 ಭೂತಗಳು ಅಂದ್ರು. ಪಂಚಭೂತಗಳು ಯಾವುವು? ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಮತ್ತು ಈ 5 ಇಂದ್ರಿಯ, 2 ಅಂದ್ರೆ 10. ಕರ್ಮೇಂದ್ರ 5, ಜ್ಞಾನೇಂದ್ರ 5, 10 ಇಂದ್ರಿಯ. ಇವೊಂದು 5, 15. ಪ್ರಾಣ 5, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5, 20 ಆದ್ವಿಲ್ಲ. ಮತ್ತೆ ಕರ್ಣ 5, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಅಂದ್ರಷ್ಟೆ. ಏಸವು 25 ಲಾವಿಲ್ಲ ನೋಡ್ಕೊಂತಾರ ಅವರು. 25 ಆವಲ್ಲ ಈಗ ಇದ್ದು. ಈ ರೀತಿ ಎನಿಸಿಕೊಳ್ಳಿರುವಂತ ಭೇದದಿಂದಿರುವಂತ ಪಂಚವಿಂಶತಿ 25 ತತ್ವ ನಾವ ಭೇದ ನಾವಕ. ಶರೀರಕ್ಕ, ಸ್ಥೂಲ ಶರೀರಕ್ಕ, ಸೂಕ್ಷ್ಮ ಶರೀರಕ್ಕೆ ಭೇದ ಅವು ಬಿಡೋಣ. ಈಗ ಪಂಚಮಹಾಭೂತಕ್ಕ, ಪಂಚಕರ್ಮೇಂದ್ರಿಗೂ ಪಂಚ ಜ್ಞಾನೇಂದ್ರಿಯ ಅಭೇದ ಅವೇನು? ಭೇದ ಅವ. ಪ್ರಾಣಕ್ಕೆ ಭೇದ ಅವ, ಕರ್ಮೇಂದ್ರಿಯ ಭೇದ, ಜ್ಞಾನೇಂದ್ರಿಯ ಭೇದ, ಮನಸ್ಸಿಗೆ ಭೇದ ಅದ, ಬುದ್ಧಿಗೆ ಭೇದ ಅದ, ಚಿತ್ತ ಅಹಂಕಾರಕ್ಕೆ ಭೇದ ಅದಲ್ಲ. ಈ ಭೇದದಿಂದ ಕೂಡಿದ ಅಬಲೆಯ ಸೇಡೆ ಇದು ನೋಡು ತೋರತನುವುದು ಅಂದ್ರೆ ಇದೊಂದು ಗೋಣಿಚೀಲಪ್ಪ, ಗೋಣಿಚೀಲ. ಇದು ಈ ರೀತಿ ಇದು ತಯಾರಾಗ್ಯದ. ಇದ್ರಿಗೆ ಯಾರ ಶರೀರಗೇನು ಬೆಳ್ಳಿ, ಬಂಗಾರ, ವಜ್ರ ಅಥವಾ ಮನೆಗೇನು ಲೈಟ್ ಹತ್ತಕ ವೈರಿಂಗು, ಕರೆಂಟು, ಯಾವ್ದನ್ನ ಮಿಷನ್ ಏನು ನಾವೇನಿಲ್ಲಿ ಏನಿಲ್ಲ. ಇದು ಹೆಂಗ ತಯಾರಾಗಿದೆ ಇದು ಅದಕ್ಕೆ ಹೇಳಿದ್ರು, ತನುವಿದನ್ನು ಉಳಿದ ಇಂದ್ರಜಾಲದ ಆಟಗಳು ಉಂಟೆ. ಪರಮಾತ್ಮ ಹೆಂಗ ತಯಾರು ಮಾಡ್ಯಾನಂತ. ಹೀಗೆ ಈ ಮುಂದ ಇಷ್ಟೇ ಅಲ್ಲ, ಈ ಸ್ಥೂಲ ಶರೀರ ಇಷ್ಟ ಆಯ್ತು. ಇದಕ್ಕೇನಾದ? ತನುವಿದು ತಾನು 6 ವಿಕೃತಿಯನ್ನುಳ್ಳದ್ದು. ವನದಾಶೆ ಕೇಳ ವಿಕೃತಿಗಳು ಜನಿ, ಅಸ್ಥಿ, ಪರಿಣತೆ, ವರ್ಧತೆ, ಅಪಕ್ಷಯತೆ, ಮೃತಿ ಎನಿಸುವ ಅಖಿಳ ವಿಷಯದೊಳಿರಕ್ಕೋ. ಈ ಶರೀರ ಇಷ್ಟ ಆದಲ್ಲ, ಇಷ್ಟೇ ಆದನಿದು. ತಾಯಿ ಗರ್ಭದಲ್ಲಿ ಬೆಳೆಯುವಾಗ 5 ದಿನಕ್ಕೆ ಹಿಂಗೆ ಇದ್ದದ್ದು ಏನೇನೇ ಆಗಿ 9 ತಿಂಗಳ ಹೊರಗೆ ಬಂತು. ಬೀಡು ಹೋಗ್ಲಿ, ಒಳಗಿಂದ ಕಂಡಿಲ್ರಿ ಹೆಂಗ ಅನುಭವ ಮಾಡೋದಂದ್ರೆ ಹೊರಗೆ ಬಂದ್ಮೇಲೆ ಆದ್ರೆ ಹಂಗೆ ಅದನ್ನು ಕೂಸು. ನೀವೆಲ್ಲ ಹಂಗೆ ಇದ್ರಿ, ಮೊದಲು ಕೂಸಾಗಿ ಬಂದ್ರಿಲ್ಲ ಈಗ. ಮತ್ತೆ ಆವಾಗಿದ್ದಂಗೆ ಹಂಗೆ ಹಾಕಿರ್ಬಾರ್ದಾಗಿತ್ತು. ಅದು ಇರೋಕೆ ಬರೋಲ್ಲ, ಅದು ವಿಕಾರ ಆಗೋದು. ವಿಕಾರ ಅಂದ್ರೆ ಹಾಲು ಕೆಟ್ಟು ಮೊಸರಾದಂಗ. ಮೊಸರಾಗಬೇಕಾದ್ರೆ ಹಾಲು ಕೆಡಬೇಕಲ್ಲ. ಮತ್ತೆ ದೊಡ್ಡವನಾಗಬೇಕಾದ್ರೆ ಸಣ್ಣವನ್ ನಾಶ ಆಗ್ಬೇಕು. ಸಣ್ಣತನ ಹೋದ್ಮೇಲೆ ದೊಡ್ಡತನ ಬರ್ತದೆ. ದೊಡ್ಡವನು ಯೌವನ ಆದ್ಮೇಲೆ ಅವನಿಗೆ ಮುಪ್ಪಾಗಬೇಕಾದ, ಯೌವನಾವಸ್ಥೆ ಹೋದ್ಮೇಲೆ ಮುಪ್ಪಾವಸ್ಥೆ ಬರ್ತದೆ. ಅದಕ್ಕೆ ಏನಂದ್ರು, ಇದಕ್ಕೆ ಕಮಲದಂತೆ ಮುಖವುಳ್ಳ ಮೈತ್ರಿಯೇ ಕೇಳು, 6 ವಿಕೃತಿಯುಳ್ಳ ಶರೀರ ಇದೇನು ಮಾಡ್ತದ? ಜನಿಸುವುದು ಅಂದ್ರೆ ಅಸ್ಥಿ. ಇದು ಅಸ್ಥಿ ಭಾತಿ ಪ್ರಿಯ ಅಲ್ಲ. ಅದು ಅಸ್ಥಿ ಭಾತಿ ಪ್ರಿಯ ಅಲ್ಲ. ಇಲ್ಲಿ ಏನ್ ಹೇಳ್ತದಂದ್ರೆ, ಮೊದಲು ಹುಟ್ಟುವುದು 1, ಪರಿಣತಿ ಆಗೋದು 2, ವರ್ಧತೆ ಅಂದ್ರೆ ಬೆಳೆಯೋದು, ಮತ್ತು 35-40 ವರ್ಷ ಆದ್ಮೇಲೆ ಅಪಕ್ಷಯತೆ ಅಂದ್ರೆ ಕೆಡ್ಕಾಂತ ಹೋತು ಶರೀರ. ಯಾರ ರಾಜಂದಿರ್ಲಿ, ರೈತಂದಿರ್ಲಿ, ಬಂಗಾರದ ಊಟ ಮಾಡ್ತಾರಂದ್ರೂ ಅವನ ಶರೀರ ಅಷ್ಟೇ. ಖಾರ ರೊಟ್ಟಿ ತಿಂತೀವಿ ಅಂದ್ರೂ ನಮ್ಮ ಶರೀರ ಅಷ್ಟೇ. ಜ್ಞಾನಿಗಳಂದ್ರು ಅವ್ರ ಶರೀರ ಅಷ್ಟೇ. ಅಜ್ಞಾನಿ ಆಗಲಿ, ಕಳ್ಳ ಸುಳ್ಳ ಯಾರದೇ ಇದ್ರು ಕೂಡ ಇವೆಲ್ಲ ನಿಯಮಗಳು, ಶರೀರಕ್ಕೆ ಬರ್ತಕ್ಕಂಥ ನಿಯಮ. ಹೀಗೆ
ಅಪಕ್ಷಯತೆ ಅಂದ್ರೆ ಮುಪ್ಪಾದ್ಮೇಲೆ ಮತ್ತೆ ಮುಂದೆ ಏನದ ಮರಣ ಅನ್ನುವಂಥದ್ದು. ವಿನಶ್ಯತೆ ಕೆಡ್ತಾ ಹೋಗಿ ಕೊನೆಗೆ ಮಣ್ಣಾಗ್ತದ. ಹೀಗೆ ಹೇಳಿಸಿಕೊಳ್ಳುವ ವಿಷಯಗಳು ಈ ಶರೀರ ಅದ ನೋಡಿ. ಇದು ಕೇಳ್ತೀವಿಲ್ಲ, 25 ತತ್ವನಾದ, ಇವು 6 ವಿಕಾರನಾವ. ಮತ್ತೆ ಜನಿಸದ ಅಂತೂ ಉಂಟೆನೆಪ ಅಂತುರೆ ಬೆಳೆದುದೆಂದೆನೆಪಂತೆ ಯೌವನವಾದಂತೆ ಪುನರಪಿ ವೃದ್ಧತೆಯಾದಂತೆ ಕೆಟ್ಟುದೆಂದೆನೆಪಂತೆ ವಿಕೃತಗಳು ತೋರು ಅಂದ್ರು. ಮೊದಲು ಹೇಳಿದ್ದು ಇಲ್ಲಿ ಹೇಳಿದ್ರು. ಹೀಗೆ ಈ ಶರೀರ ಬೆಳೆದಂಗಾಯ್ತು, ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ಬಾಲ್ಯ ಬಂದಂಗಾಯ್ತು, ಯೌವನ ಆದಂಗಾಯ್ತು, ಮದುವೆ ಆದಂಗಾಯ್ತು. ಮದುವೆ ಆದ್ರೆ ಅಷ್ಟೇ ಕೆಡ್ತದ, ಮದುವೆ ಆಗ್ಲವ್ರಿಗೆ ಇಲ್ಲಂತ ಅರ್ಥ ಅಲ್ಲ. ಶರೀರ ಮದುವೆ ಆದವರಿಗೆ ಯೌವನ ಹೋಗ್ತದ, ಮದುವೆ ಆಗಲ್ಲ ಯೌವನ ಹಂಗಿರ್ತದೆ ಎಲ್ಲ. ಯಾಕಂದ್ರೆ ಇದು ನೇಮನ ಆದದು. ಆ ರೀತಿ 6 ವಿಕಾರಗಳಿಂದ ರಹಿತನಾದ ನಿರ್ವಿಕಾರನೆಂದು ಹೇಳಿಸಿಕೊಳ್ಳಲ್ಪಡುತ್ತಾನೆ. ನಿನಗ ನಿರ್ವಿಕಾರ, ನಿನಗ ವಿಕಾರ ಇಲ್ಲ. ಯಾರಿಗೆ? ಆತ್ಮನಿಗೆ. ಆತ್ಮ ಅಂದ್ರೆ ಯಾರು? ಇವೆಲ್ಲವನ್ನ ತಿಳಿತೀವಲ್ಲ, ತಿಳಿಯವನಿಗೆ ಆತ್ಮ ಅಂದ್ರು. ತಿಳಿಯವನಿಗೆ ಆತ್ಮ. ತಿಳಿಸಿಕೊಳ್ಳುವೆಲ್ಲ ಜಡ. ಈಗ ನೀವು ಯಾರನ್ನ ಮಾತಾಡಿಸ್ತದ, ನೀವು ಮಾತನ್ನ ನಿಮಗೆ ತಿಳಿಸ್ತದ, ಆದರೆ ನಾನು ಮಾತನ್ನ ತಿಳಿಸೋದಂತ ಗೊತ್ತಿಲ್ಲ, ನಾನು ಯಾರಂತ ಗೊತ್ತಿಲ್ಲ. ಅದು ಜಡ ಅದಲ್ಲ. ಹಾಗಾಗಿ ಮುಂದೆ ಇನಿತು ವಿಕೃತ ಉಳ್ಳದ್ದು ಈ ತನುವಿದು ತನ್ನದೆನೆಪ ತಾನೆಂಬ ಅಹಂ ಭ್ರಮೆಯಿಂದೇ ಜನಿಸುವ ಮಾತನು ಧರ್ಮವ ಜೀವನಿಗೆ ಅನುದಿನ ವೆಡೆವರಿಯದೆ ನೋಡು ಅಂದ್ರು. ಈ ಹಿಂದೆ ಹೇಳುವಂತ 25 ತತ್ವ ಸ್ಥೂಲ ಶರೀರ ಮತ್ತು ಮುಂದೆ ಹೇಳುವಂತ ವಿಕಾರಾದಿಗಳು ಇವೆಲ್ಲವೂ ಕೂಡ ದೇಹಕ್ಕಿದ್ದರು. ದೇಹಕ್ಕಾವಂತ ಹೇಳಿದ್ವಿಲ್ಲ, ಹೌದನ್ನೆಲ್ಲ ಇದ್ರೂ ಕೂಡ ಆತ್ಮನು ಈ ದೇಹಕ್ಕೆ ಸಾಕ್ಷಿ ವಿನಃ ದೇಹ ಅವನಲ್ಲ. ದೇಹಕ್ಕೆ ನಾವು ಸಾಕ್ಷಿ. ಗಿಡ ನೋಡ್ತೀವಿ ಅಂದ್ರೆ ಗಿಡಕ್ಕಿಂತ ನಾವು ಬೇರೆ ಇವಿ ಎಷ್ಟಲ್ಲಿ ಹೇಳ್ತೀವಿ ಅದೇ ಹೇಳ್ಬೇಕು. ಘಟ ದ್ರಷ್ಟ ಘಟ ಭಿನ್ನ. ಘಟ ಭಿನ್ನ ಅಲ್ಲ. ಕೂಡೇನೇನು ಕೊಡದಾಗ ಕೊಡ ನೋಡವನು, ಕೊಡ ಮಾಡಿದವನು ಕೂಡಿಲ್ಲ, ಕೊಡ ತಗೊಂಬವನು ಕೂಡಿಲ್ಲ. ಕೊಡ ಮಾಡಿದವನು ಕೊಡದಾಗಿದ್ದ ಕುಂಬಾರ ಗತಿನೇ ಇದ್ದಿಲ್ಲ ಅವನಿಗೆ. ಕೊಡ ತಗೊಂಡವನು ಆದೇನು, ಆದ್ರೆ ಅವನು ಇಲ್ಲ. ಆದರೆ ಆ ಯಾವ ಕುಂಬಾರಗ ನಿರಭಿಮಾನ ಅದ, ಆದರೆ ಕೊಡ ತಗೊಂಡವನಿಗೆ ಕೊಡದ ಮೇಲೆ ಅಭಿಮಾನ ಅದ. ಹೌದಿಲ್ಲ? ಕುಂಬಾರಿಗ ಅಭಿಮಾನ ಇಷ್ಟೆಲ್ಲ ಮಾಡಿನಪ್ಪ, ನಾನು ಹೆಂಗೆ ಕೊಡ್ಬೇಕಂತ ನಾವು ಒಂದು 10 ರೂಪಾಯಿ ಕಡಿಮೆ ಕೊಡು ಒಯ್ಯ ಅಂದ್ಬಿಡ್ತಾವ. ನಿರ್ಲಕ್ಷ್ಯ. ತಗೊಂಡು ಕೈಯಾಗ ಬಂತಿಲ್ಲ, ತಡಿ ಏನು ಸ್ವಲ್ಪ ಏನು ಹೊಡಿತು ಯಾರನ್ನ ಬಡಿಸಿದ್ರು ಅಂದ್ರೆ ಜಗಳನಾತ. ಅದು ಏನದ ಮಣ್ಣಿಂದ ಆದಿಲ್ಲ. ಕುಂಬಾರ ಮಾಡಿದಾಗೂ ಮಣ್ಣೆ ಅದ, ಇವನ್ ತಗೊಂಡಾಗ ಮಣ್ಣ ಅದ. ಅವನಿಗೆ ಅಭಿಮಾನ ಇಲ್ಲ, ಇವನಿಗೆ ಅಭಿಮಾನ ಬಂತು ನೋಡ್ರಿ. ಅಭಿಮಾನ ಎಲ್ಲಿ ಅದ ಅಲ್ಲಿ ದುಃಖ ಆತ. ಕುಂಬಾರ ರೊಕ್ಕ ಕೈಗೆ ಬಂದ್ಮೇಲೆ ನೀ ಅಲ್ಲೇ ಹೊಡೆದ್ಬಿಡು, ಏನು ಅವನಿಗೆ ಏನಿಲ್ಲ. ಅದು ನಿನ್ನ ಎದುರಿಗೆ ಹೊಡೆದ್ಬಿಟ್ರು ಕೂಡ ಅವನಿಗೆ ದುಃಖ ಅದೇನು, ಇವನಿಗೆ ದುಃಖ ಅದ ನೋಡಿ. ಯಾಕಿದ್ರೆ ನಂದಂತ ಬಂತು, ಕುಂಬಾರ ನಂದಲ್ಲ ಅಂದವನು. ಹಾಗೆ ಇವೆಲ್ಲವೂ ಕೂಡ ಆದ್ದರಿಂದ ತನ್ನದೆಂದು ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡ. ಯಾಕೆ ಅಹಂಕಾರ ಮಮಕಾರ ನಂದು ನನ್ನದು ನಂದು ನನ್ನದು ಅಂದ
ಕೊಡ್ಯಾರ್ದಪ್ಪ ಯಜಮಾನ ನಂದು ಅಂದ. ಮತ್ತೆ ಇದ್ಯಾರು ನಂದು ಅಂದ. ನಂದಂತೊಮ್ಮೆ ಅಂತಾನ, ನನ್ನದಂತೊಮ್ಮೆ ಅಂತ. ತಂದನಲ್ಲ, ತನ್ನದಲ್ಲ. ತಂದು ತನ್ನದು ಆಗಿತ್ತಂದ್ರೆ ಕುಂಬಾರನೇ ನೀನು ಕೊಡ್ತದಿಲ್ಲ. ನಂದು ಯಾಕೆ ಕೊಡೋದು ಅಂತಿದ್ದ ಅವನು. ಅವನಿಗೆ ಗೊತ್ತದ ನಂದಲ್ಲ ಅಂತೆ ವೈ ಅಂತ. ನಾವು ಇವನು ವಿಚಾರ ನೋಡು. ದೇಹ 25 ತತ್ವದಿಂದ ಆಗ್ಯದ, ವಿಕಾರದಿಂದ ಕೂಡದ. ಈ ದೇಹ ನಂದ ಅಲ್ಲ ಅಂತ ಇವನು ಗೊತ್ತಾಗ್ಲಿಲ್ಲ. ಅದಕ್ಕೆ ಸಾಕ್ಷಿ ಅಂತನೂ ತಿಳಿಲಿಲ್ಲ. ತನ್ನ ನಿಜ ಸ್ವರೂಪವನ್ನು ತಾನು ಮರೆತು ಏನು ಮಾಡಿದ, ದೇಹದ ಮೇಲೆ ಅಭಿಮಾನ ಇಟ್ಕೊಂಡು ನೋಡ್ರಿ. ಅಭಿಮಾನ ಸ್ವಲ್ಪ ಏನನ್ನಾದ ಎಷ್ಟು ಒದ್ದಾಡ್ತೀವಿ, ಗುದ್ದಾಡ್ತಿಲ್ಲ ಅವು. ಆದ್ದರಿಂದ ಈ ದೇಹದ 6 ವಿಕಾರಗಳು ಈ ಜೀವನಿಗೆ ಕೂರ್ತವೆ. ಎದರಿಂದ? ನಿನ್ನ ವಿವೇಕದಿಂದಲ್ಲ, ಅವಿವೇಕದಿಂದ. ತಾನಲ್ಲದ, ತನ್ನದಲ್ಲದ ದೇಹವನ್ನ ತಾನು ತನ್ನದು ಅಂತ ಗಟ್ಟಿ ತಕೊಂಬಿಟ್ಟ ನೀನು. ಹಾಗಾಗಿ ಈ ವಿಷಯಗಳನ್ನು ನೀನು ಮೇಲಿಂದ ಮೇಲೆ ಆವರಣವಾಗುವುದಕ್ಕೆ ಅವಕಾಶವನ್ನು ಕೊಡುತ್ತದೆ. ಅದಕ್ಕೆ ಮೇಲಿಂದ ಮೇಲೆ ವಿಚಾರಿಸು. ಮೇಲಿಂದ ಮೇಲೆ ಆವರಣ ಅಂದ್ರೆ ಮುಚ್ಚೋದು. ಅದು ಯಾವಾಗ ಮುಚ್ಚುತ್ತದ ಅದನ್ನು ಕಳೆಯೋ ಪ್ರಯತ್ನ ಮಾಡಬೇಕು. ಉದಾಹರಣೆ, ನಿನ್ನೆ ರಾತ್ರಿ ಆಗ್ಯದ, ಆ ಕತ್ತಲನ್ನ ಕೆಳಬೇಕು. ಬೆಳತನ ಲೈಟ್ ನಿನ್ನೆ ಹಾಕಿವಿಲ್ಲ, ಹಗಲತ್ತು ಹೋಯ್ತು, ಮತ್ತೆ ರಾತ್ರಿ ಬಂದಿಲ್ಲ. ನಿನ್ನೆ ಲೈಟ್ ಹಾಕಿದ್ವಿ, ಇವತ್ತು ಹಾಕ್ಬೇಕಂದ್ರೆ ನಿನ್ನೆ ಹಾಕಿದ್ವಿ, ಇವತ್ತು ಮತ್ತೆ ಹಾಕ್ಬೇಕಂದ್ರೆ ಅದು ನಿನ್ನೆ ಕತ್ತಲು ಹೋಯ್ತು, ನಿನ್ನೆ ಬೆಳಕು ಮುಗಿತು. ಇವತ್ತ ಕತ್ತಲು ಬರ್ತದಲ್ಲ, ಮತ್ತೆ ಇವತ್ತ ದೀಪ ಹಾಕ್ಬೇಕು. ಅದರಂಗ ಇದು ಆವರಣ ಅನ್ನುವಂಥದ್ದು ಮೇಲಿನ ಮೇಲೆ ಬರ್ತದ. ಅದಕ್ಕೆ ಬಂದಂಗೆಲ್ಲ ವಿಚಾರ ಮಾಡ್ಕಂತ ಹೋಗಂದ್ರು. ವಿಚಾರವೇ ಪರಮ ಔಷಧ. ಹಾಗಾಗಿ ನಿಯತದಿಂದ ಅರಿ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನ, ಆನಂದಮಯ ಎಂಬ ಕೋಶವೆಂಬಿ ದೇಹದೊಳು ಭ್ರಾಂತಿಮಯನಾದ ಜೀವಂಗೆ ತೋರ್ಪವು ಅಂದ್ರು. ಈ ರೀತಿ ಭ್ರಾಂತಿ ಒಳಗಾದಂಥ ಜೀವನಿಗೆ ಮುಂದೆ ಏನಾದವು ಅಂದ್ರೆ 5 ಕೋಶಗಳು. ಕೋಶ ಅಂದ್ರೇನೋ ಒದ್ಕೊಂಬ ಇದ್ದಂಗೆ. ಒಬ್ಬ ಮನುಷ್ಯ 5 ಒದ್ಕೊಂಡ ಅಂತ ಹಿಡಿದಾರೆ. ಅದ್ರ ಒಳಗ ಅವನ ನೋಡು, ಒದ್ಕೊಂಡವನು ಒಳಗಾನ ಹೊರಗಾನ? ಒಳಗಾನ. ಯಾಕೆ ಈ 5 ಮುಚ್ಚವ? ಅರಂಗ ಜೀವನಿಗೆ ಇಲ್ಲಿ ಏನಿದೆ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ 5 ಕೋಶಗಳು. ಇವು ಮುಚ್ಚಿಕೊಂಡು ಇದರಿಂದ ಏನಾದ? ಭ್ರಾಂತಿ ಒಳಗ. ನಾನು ಭ್ರಾಂತಿ ಒಳಗ. ಯಾಕೆ ಭ್ರಾಂತಿ ಆಯ್ತಂದ್ರೆ, ಅವನು ಮಕ್ಕಂಡನ ಮ್ಯಾಲ ಇಷ್ಟೆಲ್ಲ ಒದ್ಕಂಡನ. ಯಾರಿಲ್ಲ ಬಿಡಪ್ಪ, ನಾನು ಒಬ್ಬನೇನಂತ ಅನ್ಕಂಡ. ನಾನೊಬ್ಬನೇ ನನ್ನಲ್ಲಿ. ಕಣ್ಣು ತೆರೆದು ನೋಡಿ ಒದ್ಕೊಂಬಲ್ಲಿ ಬೆಚ್ಚಬೇಕು. ಬರೇ ಕತ್ಲ ಅಂತ ಕುಂತಾನ. 5 ಒದ್ಕೊಂಡ್ರೆ ಕತ್ಲಲ್ಲಿ ಬೆಳಕಿರ್ತಾನ ಅಲ್ಲಿ. ಬರೇ ಕತ್ತಲೆ ಆದಪ್ಪ ಇಲ್ಲಿ ಅಂತಂದ್ರೆ ಅರ್ಥ ಏನು? ಹೊರಗೆ ನೋಡ್ತಿ ಬೆಳಕಾದ, ಸೂರ್ಯನ ಬೆಳಕು. ಒಳಗೆ ನೋಡ್ತಿ ಕತ್ಲಾದ. ಆ ಸೂರ್ಯನ ಬೆಳಕನ್ನು ನೋಡ್ಬೇಕಾದ್ರೆ ಒದಕಣ ಮೇಲೆ ಮತ್ತೆ ಕಣ್ಣು ಮುಚ್ಕೊಂಡ ನಾವು. ಈಗ ಮೊದಲು ಒಳಗಿನ ಕಣ್ಣು ತೆರಿಬೇಕು, ಹೌದಾ? ಕಣ್ಣು ತೆರೆದ್ಮೇಲೆ ಬೆಳಕು ಕಾಣಂಗಿಲ್ಲ. ಮತ್ತೇನು ಮಾಡಬೇಕು? ತಾನು ಏನು ಒದಕಣ್ಣನ ಅವನ್ನೆಲ್ಲ ತೆಗಿಬೇಕು. ತೆಗೆದ ಮೇಲೆ ಮನೆಗೆ ಬಾಗಿಲು ಕಿಟಕಿ ಬಂದೋಬಸ್ತ್ ಮಾಡ್ಯಾನ ಮೊದಲೇ. ಅವಾಗನು ಸೂರ್ಯನ ಬೆಳಕು ಕಾಣ್ತದೆ. ಮತ್ತೆ ಅವನ್ನ ತೆಗಿಬೇಕು. ತೆಗೆದ ಮೇಲೆ ಬೆಳಕು ಅಲ್ಲಿ ನೀನೇನು ಕರೆಯೋದು ಬೇಕಾಗಿಲ್ಲ, ಕರೆಯೋದೇನು ಬೇಕಾಗಿಲ್ಲ, ತಾನೇ ಬೀಳ್ತದೆ ಅಲ್ಲಿ. ಹಿಡ್ದಾನೆ ಯಾಕೆ ಕಾಣಲ್ಲ? ಆಚ್ಛಾದನ ಆಗ್ಯದ, ಮುಚ್ಚಾವಲ್ಲ ನಿನಗೆ ಇವೆಲ್ಲ. ಕಿಟಕಿ ಬಾಗಿಲು ಮುಚ್ಚಿದ್ದಿ, ಓದ್ಕೊಂಡಿದ್ದಿ, ಕಣ್ಣು ಮುಚ್ಚಿದ್ದಿ, ಮತ್ತೆ ಕಾಣದ್ರೆ ಹೆಂಗೆ ಕಾಣ್ತದೆ? ಇವು ಬಿಚ್ಚಬೇಕಿಲ್ಲ. ಹಾಗೆಯೇ
ನಿಯತದಿಂದ ಅಂದರೆ ನಿಯಮವಾಗಿ ನಾನು ಹೇಳುತ್ತೇನೆ, ನೀ ತಿಳ್ಕೋ. ಭ್ರಾಂತಿಯಿಂದೆ ಸೂರ್ಯನ ಬೆಳಕು ಕಾಣಲಿಲ್ಲ, ಅವನ ಭ್ರಾಂತಿ ಅವನು ಕಾಣಲಿಲ್ಲ. ಸೂರ್ಯನ ಬೆಳಕಿಲ್ಲೇನು? ಯಾಕೆ ಕಾಣಲ್ಲ? ಭ್ರಾಂತಿ. ಹಾಗೆ ಈ ಪಂಚಕೋಶ ವಿಲಕ್ಷಣ ನೀನು ಇದ್ದಿ. ಹೇಗೆಂದ್ರೆ ಸ್ಥಿತಿ, ಚೇಷ್ಟೆ, ಸಂಶಯ, ಗತಿ, ವಿಚಿತ್ರ ಜ್ಞಾನತತಿ, ವಿಷಯಾನಂದ ಅಭಿರತಿ ಪ್ರತಿದಿನವಿಂತು ಜೀವನಿಗೆ ಹಕ್ಕು. ಆ ಕ್ರಮದ ಅತಿಶಯದಿಂದೇ ಎಡೆವರಿಯದೆ ಅಂತ ಇಲ್ಲಿ ಸ್ಥಿತಿ ಅಂದ್ರೇನು? ಇದ್ದಲ್ಲೇ ಇರುವಿಕೆ. ಸ್ಥಿತಿ ಅಂದ್ರೆ ಇದ್ದಲ್ಲೇ ಇರೋದು. ಇದು ಅನ್ನಮಯ ಕೋಶಿನದ ಇದ್ದಲ್ಲೇ ಇರ್ತದೆ. ಇದು ಈ ಮೈಕ ಇದ್ದಲ್ಲೇ ಇರ್ತದಿಲ್ಲ. ನಾನಾಗಿ ತೆಗೆದಿಟ್ರೆ ಇನ್ನೊಬ್ಬ ಸಹಾಯದಿಂದ ಆ ಕಡೆ ಹೋಗ್ತದ, ಇಲ್ಲಾಂದ್ರೆ ಇಲ್ಲೇ ಇರೋದು. ಈ ಮಠ ಅದ, ಮನೆ ಅದ, ಈ ಯಾಕಡೆ ಓದ್ತದೆ ನಿನ್ನ. ಈ ಸ್ಥಿತಿ ಅಂದ್ರೆ ಇದ್ದಲ್ಲೇ ಇರೋದು ಅನ್ನಮಯ ಕೋಶ. ಇದು ಏನಾಗ್ಯದಂದ್ರೆ ಅನ್ನಮಯ ಕೋಶ ಸ್ಥೂಲ ಶರೀರಕ್ಕೆ, ಹೌದಲ್ರಿ? ಇದಕ್ಕ ಜನನ ಮರಣಾದಿಗಳಿಗೆ ಒಳಗಾಗಿದೆ. ಇದಕ್ಕೇನದ? ಅನ್ನದಿಂದ ಯಾವುದು ಬೆಳೆದದ ಅದೆಲ್ಲವೂ ಹುಟ್ಟು ಸಾವಿಗೆ ಹೊಳಕಾಗ್ಯದ. ಒಂದು ಗಿಡನ ನೋಡ್ರಿ, ಕಂಟೆನ ನೋಡ್ರಿ, ಯಾವುದೋ ಮೃಗವನ್ನ ನೋಡ್ರಿ, ಆನೆ, ಹುಲಿ, ಬೇಕಾದ ಪ್ರಾಣಿಗಳ ಜೊತೆಗೆ ಮಾನವ. ನಾವೆಲ್ಲ ಅನ್ನದಿಂದ ಹುಟ್ಟುವಿಲ್ಲ. ಅನ್ನದಿಂದ ಹುಟ್ಟಿ ಹೋದ್ಮೇಲೆ ಅನ್ನ ವಿಕಾರ ಅದ. ವಿಕಾರ ಕಾರಣ ಏನದ? ಅನ್ನ ವಿಕಾರ ಅದ. ಅದು ಹೇಗೆ ವಿಕಾರ ಅಂದ್ರೆ ಜೋಳನೇ ಇರಲಿ, ಕಾಳನಿರಲಿ, ಕಡ್ಲೆನೇ ಇರಲಿ, ಅವು ಒಮ್ಮೆಲೆ ಹಂಗೆ ತಿಂತೀವಿ ನಾವು. ಆ ಜೋಳವನ್ನ ಬೀಸ್ತೀವಿ, ಬೀಸಿ ಜಿಗಿ ಮಾಡಿ ರೊಟ್ಟಿ ಬಡಿತೀವಿ, ಕಾಳನ್ನು ಕುದಿಸ್ತೀವಿ, ಮತ್ತೆ ನಾನಾ ಥರ ಬದಲಾವಣೆ ಆಗಿ ಅದನ್ನು ಊಟ ಮಾಡ್ತೀವಿ. ಅದು ವಿಕಾರ ಆದ ಉಂಡಿವಿಲ್ಲ. ಮತ್ತೆ ಯಾವ ಅನ್ನ ವಿಕಾರ, ಕಾರಣ ವಿಕಾರದಿಂದ ಉಂಡಂತ ಅನ್ನದ ರಸದಿಂದ ಹುಟ್ಟಿದ ದೇಹ ಇದು ವಿಕಾರ ಆಗಬೇಕಲ್ಲ. ಕಾರಣ ಏನದ? ಕಾರ್ಯದಲ್ಲಿ ಇರಬೇಕಲ್ಲ. ಕಾರಣ ಅನ್ನ, ಮತ್ತು ಅದು ಕಾರ್ಯ ಈ ದೇಹ, ಕಾರಣದ ಗುಣ ಕಾರ್ಯದಲ್ಲಿ ಇರಬೇಕಲ್ಲ. ಅದಕ್ಕಾಗಿ ಇದೇನದ? ಇದ್ದಲ್ಲೇ ಇರುವುದು ಒಂದು. ಎರಡನೇದ್ದು ಜನನ ಮರಣಾದಿಗಳಿಗೆ ಗೊತ್ತಾಗ್ಯದ. ಮತ್ತೆ ಅನ್ನಮಯ ಕೋಶದಲ್ಲಿರುವಂತ ಪ್ರಾಣಮಯ ಕೋಶ ಒಂದಾದ. ಅನ್ನಮಯ ಆದ್ಮೇಲೆ ಪ್ರಾಣಮಯ. ನಿಂತಲ್ಲೇ ಇದ್ದಲ್ಲೇ ಇತ್ತಲ್ರಿ. ಮೈಕ್ ಯಾಕೆ ಹೋಯ್ತು ಆ ಕಡೆ ಅಂದ್ರೆ ಯಾರ ಹನುಮಂತ ಯಾರ ಅಲ್ಲಿಟ್ಟಾರಂತ ಆಯ್ತು. ದೇಹ ಇದ್ದಲ್ಲೇ ಇರ್ತದಂದ್ರೆ ಅಲ್ಲಿದ್ದಿಲ್ಲಿಗೆ ಹೆಂಗ್ ಬಂತು? ಹನುಮಂತ ಇದು ಎತ್ತಿಟ್ಟಂಗ ಪ್ರಾಣ ನಿಮ್ಮನ್ನ ಹೊತ್ಕೊಂಬಂದ. ಇಲ್ಲ, ನೀವು ಬರೋರಲ್ಲ. ಯಾಕಂದ್ರೆ ಅನುಭವ ಅದ. ಪ್ರಾಣ ಹೋದ್ಮೇಲೆ ಬಿದ್ದಲ್ಲೇ ಬಿಡ್ತದಿಲ್ಲ. ತೀಗೆ ಎದ್ದು ತಿರುಗಾಡ್ದಂಗೆ ಆತಲ್ಲ. ನೀನಲ್ಲೋ ತಮ್ಮ ಒಳಗೆ ಬ್ಯಾರಿ ಒಯ್ದು ಅಲ್ಲಿಟ್ಟ ನಾವನ್ನ ಅಷ್ಟೇ. ಅದಕ್ಕೆ ಪ್ರಾಣ ಏನ್ ಮಾಡ್ತಂದ್ರೆ ನಿನ್ನ ಹೊತ್ತುಕೊಂಡು ತಿರುಗಾಡ್ತದ ಶರೀರವನ್ನ. ಯಾವಾಗ ಹೊತ್ತುಕೊಂಡು ತಿರುಗಾಡವನ ಕಡೆಗೆ ಅನ್ನಿಲ್ಲ, ಇವನ್ ಹೊರಕ್ಕೆ 4 ಮಂದಿ ಬೇಕು. ಮತ್ತೆ ಸತ್ಕಾಲಕ್ಕೆ ಹೊರತು 4 ಮಂದಿ. ಬಳಿಕದ 60-70 ವರ್ಷ ಕೈ ಹಿಡಿಗೊಡಿಸಲ್ಲ ಮಗ ಅವನು. ಹಿಡಿಬೇಡ್ರಿ ಕೈ ಅಂತಿದ್ದ. ಅಷ್ಟು ತಿರುಗಾಡ ಮನುಷ್ಯ ಈ ಒಂದೇ ಕ್ಷಣದಲ್ಲಿ ಉಸಿರು ಹೋದಾಗ ಎತ್ರಪೋ ಅಂತಿ. ಅಂದ್ರೆ ನಿಮ್ಮನ್ನು ಹೊತ್ಕೊಂಡು ತಿರುಗಾಡೋನು ಯಾವನು? ಪ್ರಾಣನೇ, ಗಾಳಿ. ಅದು ಬಹಳ ತೂಕದ್ದಾದ. ಪ್ರಾಣವೇ ದೇವರಂತೂ ಕೂಡ ಹೇಳ್ಯಾರ. ಹಾಗಾಗಿ ಈ ಶರೀರವನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾವುದು ಚಲಿಸುವ ತಿರುಗಾಡಂಗ್ ಮಾಡೋದಲ್ಲ, ಅದು ಪ್ರಾಣವಾಯು. ಅದು ಎಲ್ಲದ? ಅನ್ನಮಯ ಕೋಶದ ಒಳಗೆ ಪ್ರಾಣಮಯ ಅದು. ಮತ್ತು ಇದಕ್ಕೆ ಹಸಿವೆ ತೃಷಗಳಿಂದ ಕೂಡಿದೆ. ಪ್ರಾಣಮಯ ಲಕ್ಷಣ ಏನು?
ಹಸಿವು ಮತ್ತು ತೃಷೆ ಅಂದ್ರೇನು? ಅನ್ನ ಮತ್ತು ನೀರಡಿಕೆ. ನಮಗೆ ರಾತವಿಲ್ಲ ಅಂದ್ರೆ ಏನು ಹೇಳಕೊಂಡ್ರಲ್ಲಿ? ಜನನ ಮರಣ ಯಾರಿಗೂ ತಮ್ಮಂದ್ರೆ ಸ್ಥೂಲ ದೇಹಕ್ಕಂದ್ರು. ಹೌದಿಲ್ಲ? ಅನ್ನಮಯ ಕೋಶ. ಹಸಿವು ತೃಷೆ ಯಾವ್ದಕ್ಕಂದ್ರೆ ಪ್ರಾಣಮಯ ಕೋಶಕ್ಕೆ. ಪ್ರಾಣ ಹೋದ ಮೇಲೆ ನೀನೇನು ಗುಲಾಬ್ ಜಾಮೂನ್ ತಗೊಂಡ ಬಾಯಿಗಿಡು, ಒಂದನಿ ನೀರು ಹೋಗೋದ್ರ ಒಳಗ ಬಚ್ಚಲ್ದಾಗ ನಿಂತಾವ ಬಾಯಿ ತೆರೆದು ಹಾಕಿದ್ರು. ಯಾಕ್ರಿ ಇಷ್ಟು ದಿನ ಓದಿದ್ದು ಈಗ ಯಾಕೆ ಹೋಗಲ್ತು? ಯಾರಿಗೆ ಅನ್ನ ನೀರು ಬೇಕಾಗಿತ್ತು ಅವನು ಅದ್ರಾಗಿಲ್ಲಲ್ಲ, ಅದಕ್ಕೆ ಬಚ್ಚಲ್ದಾಗ ನಿಂತಾವು. ಯಾರಿಗಂತ ಅರ್ಥ ಆಯ್ತೀಗ? ಪ್ರಾಣಕ್ಕನೆ ಹಸಿವು ತೃಷೆ. ಪ್ರಾಣ ಎಲ್ಲಿವರೆಗೆ ಅದ ಅಲ್ಲಿ ಹಸಿವು ನೀರಡಿಕೆ ಆಗದೆ. ಯಾರಿಗಾದ್ರೂ ಆಗದೆ. ಪ್ರಾಣ ಹೋದ್ಮೇಲೆ ಯಾರಿಗೆ ನೀರು ಕೊಡ್ರಂದಿಲ್ಲ, ಇಷ್ಟು ಅನ್ನ ಕೊಡ್ರಂದಿಲ್ಲ. ಅಂಥದ್ದೇನು ಇಲ್ಲ. ಅಂದ್ರೇನು? ನಿನಗೆ ಸಂಬಂಧ ಇಲ್ಲ. ಹೌದಿಲ್ಲ? ಹುಟ್ಟು ಸಾವನು ಸಂಬಂಧ ಇಲ್ಲ, ಹಸಿವು ತೃಷೆನೂ ಸಂಬಂಧ ಇಲ್ಲ. ಮತ್ತೆ ಇದ್ರ ಒಳಗೆ ಏನದ ಇನ್ನೊಂದಂದ್ರೆ ಮನೋಮಯ ಕೋಶ ಅಂತದ. ಮನಸ್ಸು ಅದು ಏನು ಮಾಡ್ತದ? ಸಂಶಯಗತಿ. ಅದು ಸಂಕಲ್ಪ ವಿಕಲ್ಪ ರೂಪ ವ್ಯವಹಾರ ಮಾಡ್ತದೆ. ಸ್ಥೂಲ ದೇಹ ಮಾಡೋದಿಲ್ಲ. ಪ್ರಾಣಮಯ ಅನ್ನಮಯ ಕೋಶ ಮಾಡಂಗಿಲ್ಲ. ಅದು ಕೆಲಸ ಅದೇ. ಅವ ಎರಡೇ ಕೆಲಸ, ಜನನ ಮರಣ. ಇದೇನದ? ಪ್ರಾಣಮಯ ಚಲಿಸುವುದು ಮತ್ತು ಹಸಿವು ತೃಷೆ. ಮನೋಮಯ ಏನದ? ಇದು ಸಂಕಲ್ಪ ವಿಕಲ್ಪ ಮಾಡೋದು. ಪ್ರಾಣ ಈ ದೇಹ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿಲ್ಲ. ಹೋಗೋ ಮನೆಯಲ್ಲಿ ಶಾಸ್ತ್ರ ಕೇಳಿ ಬರುವಂತ ನಿಮ್ಮನ್ನ ಕರ್ಕೊಂಬಂದದ್ದು ಯಾವುದು? ಮನಸ್ಸು ಸಂಕಲ್ಪ ಮಾಡದ, ಅದಕ್ಕೆ ಇಲ್ಲಿ ಬಂದಿದೆ. ಈ ಸಂಕಲ್ಪ ಏನದ? ಅದು ಶಾಶ್ವತ ಆರಂಗಿಲ್ಲ. ಮತ್ತೆ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಯಾವಾಗ ಹೋದೆವು ಮನೆ ನಡೆ ಅಂತದ ಮನಸ್ಸು. ಅಂದ್ರೆ ಏನ್ ಮಾಡ್ತದ? ಸಂಕಲ್ಪನೂ ಮಾಡ್ತದ, ವಿಕಲ್ಪನೂ ಮಾಡ್ತದ. ಈ ಎರಡೂ ವ್ಯವಹಾರಗಳನ್ನ ಮಾಡಿ ಮತ್ತೆ ಏನು ಮಾಡ್ತದ? ಇದು 6 ವೈರ್ಯಗಳನ್ನ ತನ್ನ ಆಧೀನದಲ್ಲಿಟ್ಕೊಂಡದ. ಕಾಮ ಕ್ರೋಧ ಆದಿಗಳನ್ನ. ಇವು ಮನುಷ್ಯನಾಗ ಹುಡ್ತಾವಿಲ್ಲ. ಮನುಷ್ಯನಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾರಿಗೆ ಹುಟ್ಟ್ಯಾವು? ಮನುಷ್ಯ ಹುಟ್ಟ್ಯಾವ. ಹಾಗಾಗಿ ಮತ್ತು ಅದರ ಒಳಗ ವಿಜ್ಞಾನಮಯ ಕೋಶ ಉಂಟು. ಅದು ಅನೇಕ ಜ್ಞಾನಗಳಿಂದ ಕೂಡ್ಯದ. ಜ್ಞಾನ ಅದ. ಎಂಥ ಜ್ಞಾನ ಅದ? ಅನೇಕ ಜ್ಞಾನ ಅದ. ಇದನ್ನ ಭೋಕ್ತೃತ್ವ ಕರ್ತೃತ್ವ, ಇದು ಮಾಡಬೇಕು, ಇದು ಮಾಡಬಾರದು, ಇದು ಮಾಡಿದ್ರೆ ಹಿಂಗಾಗ್ತದ, ಇದು ಮಾಡಿದ್ರೆ ಹೀಗಾಗ್ತದ, ಇವೆಲ್ಲ ಭಾವ ಅವಲ್ಲ. ಅವು ಯಾರು ಅಂದ್ರೆ ಅಲ್ಲಿ ವಿಜ್ಞಾನಮಯ ಕೋಶದಂತ. ವಿಜ್ಞಾನಮಯ ಕೋಶ ನಿನಗೆ ಸಂಬಂಧ ಇಲ್ಲ ಅವು. ಹಾಗಾಗಿ ಅದು ಯಾವಾಗಲೂ ಅನೇಕ ವಿಷಯಗಳನ್ನ ನೋಡ್ರಿ. ಅನೇಕ ಇದು ಬೇಕಂತ ಮಾಡಿದ, ಇದು ಒಂದು ಮನೆ ಕಟ್ಟಿದ, ಭಾಳ ಚಂದ ಆಯ್ತು, ಸಂತೋಷಪಟ್ಟ. ಕಟ್ಟಿದ ಮೇಲೆ ಪಕ್ಕದ ಮನೆ ನೋಡಿದ, ಆ ಮನೆ ಜೊತೆಗೆ ನಮ್ಮ ಸಣ್ಣದ ಅಂದ. ಏನು ಮಾಡಬೇಕು? ಅದಕ್ಕಿಂತ ದೊಡ್ಡದು ಕಟ್ಬೇಕಂತ ಮನೆ ಇನ್ನೊಂದು ಕಟ್ಟಕ್ಕೆ ಶುರು ಮಾಡಿದ. ಇವೆಲ್ಲ ಭಾವಗಳು. ಇದನ್ನು ಮಾಡಬೇಕು ಬಿಡಬೇಕು ಅಂತಕ್ಕಂಥ ಕರ್ತೃತ್ವ ಭೋಕ್ತೃತ್ವ ಭಾವ. ಇವೆಲ್ಲ ಯಾರು? ವಿಜ್ಞಾನಮಯ ಕೋಶದ್ದು. ಹಾಗಾಗಿ ಮತ್ತು ಆನಂದಮಯ ಕೋಶ ಅಂತ ಇದ್ರೊಳಗುಂಟು. ಅದರೊಳಗೆ ಆನಂದಮಯ ಕೋಶ ಅದು ಪ್ರಿಯ ಮೋದ ಪ್ರಮೋದಗಳಿಂದ ಕೂಡಿದ. ಪ್ರಿಯ ಮೋದ ಪ್ರಮೋದ. ಆನಂದ ಆತದ, ಹುಡುಕ್ತದ, ಆನಂದ ಆತದ, ನೋಡ್ತದ, ಮತ್ತೆ ದುಃಖಕ್ಕೊಳಗಾಗ್ತದ. ಅದೇ ಆನಂದವೇ ನಮ್ಮ ನಿಜವಾದ ಆನಂದ ಆಗಿದ್ರೆ, ಅದು ನಿಜವಾದ ಆನಂದ ಆಗಿತ್ತಂದ್ರೆ ಎಲ್ಲರಿಗೂ ಅನುಭವ ಅದಲ್ಲ. ಅದು ಅಲ್ಲ.
ಹೀಗೆ ಇವೆಲ್ಲವೂ ವೃತ್ತಿಗಳಂತ. ವೃತ್ತಿ ಅಂದ್ರೇನು? ಬುದ್ಧಿಯಲ್ಲಿ ಒಂದು ಕ್ಷಣ ತೋರಿ ಮತ್ತೆ ಹೋಗ್ಬಿಡ್ತಾವ. ಕೋಲ್ ಮಿಂಚಿನಂತೆ ಆಕಾಶ ಮಿಂಚಾದ ಒಂದೊಂದು ತಾಸು ಹಂಗಿರ್ತದೇನು, ಈಗ ತೋರ್ತದ ಮಿಂಚು ನೋಡು ನೋಡು ಅನ್ನೋದಾಗ ಇನ್ನೊಬ್ಬರಿಗೆ ತೋರಿಸೋದ್ರೊಳಗೆ ಹೋಗಿಬಿಡ್ತದ. ಅಂದರೆ ಈ ಆನಂದಕ್ಕೆ ಏನದ, ಅನೇಕ ವಿಕಾರ ಹೊಂದುವ ಆನಂದ. ಅನೇಕ ಯಾವುದು ಶಬ್ದದ ಕಡೆ ಆನಂದ ಆಯಿತು ಅಲ್ಲೇ ಹೋಯ್ತು, ರೂಪ ಅಲ್ಲಾಗಲಂದ್ರೆ ರೂಪದ ಕಡೆ ಜಿಗ್ತದ, ಅಲ್ಲಿ ಅಲ್ಲ ಸ್ಪರ್ಶಕ್ಕೆ ಹೋಗ್ತದ, ಅಲ್ಲಿ ಆಗದಿದ್ದ ರಸದ ಕಡೆ, ಅಲ್ಲಿ ಆಗದೇ ಇದ್ದ ಗಂಧದ ಕಡೆ ಹೋಗ್ತದ. ಇದೇನು ಮಾಡ್ತದಂದ್ರೆ ಈ ಆನಂದ ಚಲನತ್ವದಿಂದ ಕೂಡಿದೆ. 8 ಆನಂದಗಳು ಹೇಳ್ಯಾರ, ಅಲ್ಲಿ ಇವು ಕೂಡ ಆನಂದಗಳು. ಹಾಗೆ ಈ 5 ಕೋಶಗಳಿಂದ ಭ್ರಾಂತನಾದ ಜೀವನಿಗೆ ಇವು ನಾನು ಒಂದು ನೋಡವು. ಇವ್ಯಾರು ಪಂಚಮಹಾಭೂತದಲ್ಲ, 25 ತತ್ವದಿಲ್ಲ, ಪ್ರಾಣವಾಯುವಿನಿಂದ ಕೂಡೋದಿಲ್ಲ. ಮತ್ತು ಇದು ನಿಂದೇನಂತ, ನೀನು ಪ್ರಾಣೇನು, ಶರೀರ ನೀನೇನು, ಒಳಗಿರ್ತಕ್ಕಂಥ ರಕ್ತ ನೀನೇನು, ಮಾಂಸ ನೀನೇನು, ಎಲವು ನೀನೇನು ವಿಚಾರ ಮಾಡಂತ. ಮ್ಯಾಲೆ ಕಂಡದ್ದೆಲ್ಲ ನಾನಂತಲ್ಲ, ಮತ್ತು ಒಳಗಿನೂ ನಾನಲ್ಲ ಅಂತ ಹೆಂಗಂತಿದ್ದೆ ಅಂತ. ಹೊರಗಿನೂ ಅಷ್ಟೇ ನಾನು ನಾನು ನಾ. ಇದಕ್ಕೆ ಮರಳಾಗಿದೆ ಜಗತ್ತು. ಹೌದು, ಇದೆಲ್ಲ ನೀನಂತಿದ್ದಲ್ಲ. ಸಾಮಾನ್ಯವಾಗಿ ಒಂದು ಬಸ್ಸಲ್ಲೇ ಟ್ರೈನಲ್ಲಿ ಹೋಗೋ ಒಂದು ಬ್ಯಾಗ್ ಇರ್ತದೆ, ಹೌದಾ? ಆ ಬ್ಯಾಗನ್ನು ಚೆನ್ನಾಗಿ ನೋಡಿದ್ರಾಗ ಕಾಣಂಗಿಲ್ಲ, ನಮಗೆ ಯಾರ ಕೈ ಸಿಕ್ಕಿರ್ತದೆ. ಅವಾಗ ಆ ಕಡೆ ಈ ಕಡೆ ನೋಡಿದಾಗ ಏನಂದ್ರೆ ನಮ್ಮ ಬ್ಯಾಗ್ ಕಳ್ತನ ಆಗ್ಯದ ಅಂದಾಗ ಅದೇ ರೈಲ್ವೆ ಪೊಲೀಸರು ಡಬ್ಬ್ಯಾಗ ಬಂದು ವಿಚಾರ ಮಾಡ್ತಾರ, ಇದೇನು ನೋಡು ಬ್ಯಾಗ್ ಅಂತ. ಹೌದ್ರಿ, ಇದೇ ನನ್ನ ಬ್ಯಾಗ್ ಅಂದಿಲ್ಲ. ಆ ಬ್ಯಾಗ್ನಾಗ ಇದ್ದು ಸಾಮಾನು ಅನವಲ್ಲ ಅಂದ್ರೆ ಅವನು ಬ್ಯಾಗ್ ಕೊಡ್ತಾರೆ. ಈಗ ಬ್ಯಾಗ್ ನಿಂದಂದ್ಮೇಲೆ ಅದ್ರ ಒಳಗೆ ಏನಾವ ಸಾಮಾನು, ರೊಕ್ಕ ಅದು, ಬಂಗಾರ ಅದು, ಕಾಗದ ಪತ್ರ ಅವು ಎಲ್ಲ ನಿನಗೆ ಆಗ್ತಾವಿಲ್ಲ. ಇಲ್ರಿ ನನಗೆ ಬ್ಯಾಗ್ ಒಂದೇ ನಂದು, ಕಾಗದ ಪತ್ರ ರೊಕ್ಕ ನಂದಲ್ಲ ಅಂತ ಎಂದನ್ನು ಹೇಳ್ತಾರೆ. ಅದಕ್ಕೆ ಈ ದೇಹವನ್ನು ನಂದ ಅಂತಿದಲ್ಲಪ್ಪ, ಮತ್ತೆ ಒಳಗೆ ಇದ್ದುವೆಲ್ಲ ನಂದಂತ ಅನ್ಬೇಕಲ್ಲ. ಅನ್ನಂದ್ರೆ ಏನದ, ನಿನಗೆ ಶಿಕ್ಷೆ ಆಗ್ತದೆ. ಯಾಕಂದ್ರೆ ಮಂದಿ ಬ್ಯಾಗಿಗೆ ನಂದಂದಿದ್ದ ಮಗನೇ ನಡಿ ಜೈಲಿಗೆ ಅಂತಾರ ಅವ್ರು. ನಿಂದೆ ಆಗಿದ್ರೆ ಒಳಗೆ ಏನೋ ನಮ್ಗೆ ಗೊತ್ತಿರ್ತದಲ್ಲ ನಿನಗೆ. ಮತ್ತೆ ನಂದಂತಿದ್ದಿ, ಒಳಗೆ ಏನಾದ್ರೆ ಈಗ ಗೊತ್ತಿಲ್ಲ ಅಂತಿದ್ದಿ, ನೀನು ಕಳ್ಳ ಇದ್ದಿ, ನಡಿ ಜೈಲಿ. ಅದರಂತೆ ಇಲ್ಲಿ ಕೂಡ ಯಮ ಭಟ್ರು ನಮ್ಗೆ ಯಾಕೆ ಕಲೆ ಬಿದ್ದಾರಂದ್ರೆ, ನಿಂದನು ಪರವಿಲ್ಲ, ನಿಂದಂದ್ಮೇಲೆ ಇದ್ರಾಗಿದ್ದೀವಲ್ಲ ನಿಂದಂತ ಅನ್ಬೇಕಿಲ್ಲ. ಅನುಕೂಲ ಆದದ್ದು ನಂದ ಅಂತೀನಿ, ಅನಾನುಕೂಲ ಆದ್ರೆ ನಂದಲ್ಲ ಅಂತ ಮೂಗು ಮುಚ್ಕೊಂಡು ಹೋಗ್ತೇನೆ. ನೀನು ಒಳಗೆ ಮಲ ಅದ, ಮೂತ್ರ ಅದ, ರಕ್ತ ಅದ, ನಿಂದ ಹೌದಿಲ್ಲ. ನಂದಂತ ಯಾರನ್ನ ಅಂತೀವಿ ನಾವು? ನಮ್ಮದೇ ಮೂಗು ಮುಚ್ಕೊಂಡು ದೂರ ಹೋಗ್ತೀವಿ. ಹಾಗಾಗಿ ಜೀವನಿಗೆ ಸರ್ವದೇ ನಾನೆಂಬ ನನ್ನದೆಂಬ ಬುದ್ಧಿಗೆ ಇವೆಲ್ಲ ವಿಷಯಗಳಷ್ಟೆ. ಯಾಕನ್ನಕತ್ತನ ಮೊದಲೇ ಹೇಳ್ಯಾರ, ತನ್ನ ತಾನು ಮರ್ತಾನ. ತನ್ನ ತಾನು ಮರಿತಾನ ಅಂದ್ಮೇಲೆ ತನ್ನ ತಾನು ವಿಚಾರ ಮಾಡಬೇಕಿಲ್ಲ. ಇನ್ನೊಬ್ಬರಿಗೆ ಯಾರೇನು ಹೋಗಿ ಆಶೀರ್ವಾದ ಮಾಡ್ರಿ ಅಪ್ಪ ಅಂದ್ರೆ ಆತನ ಇನ್ನು ಮುಕ್ತಿ ಆಗೋದಿಲ್ಲ. ತಿಳ್ಕೋಬೇಕು, ಅವಾಗೇನೆ ಆಗೋದು. ಹೀಗೆ ಜೀವನು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ 2 ತೋರುತ್ತವೆ ಎಂದು ಹೇಳ್ತಾರೆ. ಇಂತು ಜೀವ ಭ್ರಾಂತಿಯಿಂದವೇ ತೋರದೆ ಅಂತೋರ್ಪದು ಇಂದ್ರಿಯ ವಶವಾಗಿ ಮುಂತೊದಗುವ ಸೂಕ್ಷ್ಮತನು ಭಾವ ಆಗಳ ಭ್ರಾಂತಿಯಿಂದ ಅವೇ ಕಾಣಿಪದು ನೋಡು ಅಂದ್ರಿ. ಈ ರೀತಿ ಜೀವ ಭ್ರಾಂತಿಯಿಂದವೇ ಎದರಿಂದ ತೋರಕತ್ತವ? ಜೀವನ ಭ್ರಾಂತಿ. ಭ್ರಾಂತಿ ಅಂದ್ರೆ ಭ್ರಮೆ, ಅಂದ್ರೆ ತಪ್ಪು ತಿಳುವಳಿಕೆ. ಅಂದ್ರೆ ಶಬ್ದಗಳು ಬೇರೆ, ಅರ್ಥ ಒಂದೇ ಗಟ್ಟಿಗಿಡ್ರಿ. ಅಲ್ಲಿ ಭ್ರಾಂತಿ ಅಂದ್ರ ಇಲ್ಲಿದ ಅಂದ್ರ ಹಿಂಗ್ ಹೋವ, ತಪ್ಪು ತಿಳುವಳಿಕೆ ಅಂದ್ರೆ ಇದ್ದದ್ದನ್ನ ಇದ್ದಂಗೆ ತಿಳಿದಿಲ್ಲ ಅಂತ ನಾವು.
ಇದ್ದದ್ದಿದ್ದಂಗೆ ತಿಳಿದ್ರೆ ಮತ್ತೆ ಇನ್ನೇ ಮುಗಿದೋಗಿತ್ತು. ಜಗನ್ಮಿಥ್ಯ ಬ್ರಹ್ಮಸತ್ಯ ಜೀವೋ ನಾಪರಹಂತ ಮೂರು ಸಾಲೆ ಮುಗಿಸಿಬಿಟ್ರು ಆಚಾರ್ಯ ಶಂಕರ್. ಮುಗಿತಲ್ಲ, ಅದ ಸರಳ ಅಂತ ಹೇಳ್ಕಂತ ಹೊಂಟಾರ. ಈ ರೀತಿ ಜೀವನಿಗೆ ಏನಾಗ್ಯದ, ವಿಪರೀತ ಜ್ಞಾನ ಆಗ್ಯದ. ವಿಪರೀತ ಜೀವನ ಭ್ರಮ ಮೂಲಕ ಆಗೋದಿಲ್ಲ. ಗುರುಗಳು ಎಲ್ಲ ಕೇಳಿದ ಮಾಡ್ದೆ ಎಲ್ಲ ಆಯ್ತು. ಆದ್ಮೇಲೆ ಮತ್ತೇನಂದ, ಇದು ಕೇಳಾಗ ಸರಳ ಅದಪ್ಪ, ಆದ್ರೆ ಬ್ರಹ್ಮ ನಾನು ಹೆಂಗಾತೀನಿ ಅಂದ. ಮತ್ತೆ ಬ್ರಹ್ಮ ನಾನು ಹೆಂಗಾತೀನಿ, ಪರಮಾತ್ಮ ನಾನು ಹೆಂಗಾತೀನಿ, ದೇವ್ರು ನಾನು ಹೆಂಗಾತೀನಿ, ಇವೆಲ್ಲ ಕೇಳಬಾರ್ದು, ದೇಹನೇ ನಾನು ಅಂದ್ಬಿಟ್ಟು ಕೊನೆಗೆ. ಏನು ಮಾಡಿದಂಗಾಯ್ತು ಪ್ರಯತ್ನ? ಯಾಕೆ ಹಿಂಗಾಯ್ತು ಅಂದರೆ ಅವನಿಗೆ ಅನೇಕಾಗ್ರತೆಯಿಂದ ವಿಷಯವನ್ನ ಶ್ರವಣ ಮಾಡ್ತಾನ. ಹಾಗಾಗಿ ಅವನ ಬುದ್ಧಿಯಲ್ಲಿ ನಿಶ್ಚಯ ಆಗ್ತಾ ಇಲ್ಲ. ಅಂದರೆ ಶ್ರವಣ ದೋಷ. ಶ್ರವಣ ದೋಷ ಪ್ರಪಂಚದ ಮಾಡ್ತಲ್ಲ ಕರೆಕ್ಟ್. ಮತ್ತೆ ಅಲ್ಲಿ ಯಾಕೆ ಸಂಶಯ ಬಂದಿಲ್ಲ ನಿನಗೆ? ಅದು ಕೇಳಿ ಕೇಳಿ ಶ್ರವಣ ಮನನ ಆಗ್ಯದ, ನಿಧಿಧ್ಯಾಸನ ಆಗಿಬಿಟ್ಟದ. ಅದು ಸಂಸಾರ ಸುದ್ದಿ. ಅದು ನಿಧಿಧ್ಯಾಸ ಮಾಡಕ್ಕೆ ಯಾರು ಪ್ರಯತ್ನ, ತಪಸ್ಸು ಮಾಡಕ, ಶಾಸ್ತ್ರ ಕೇಳಕ, ಏನ್ ಸ್ತೋತ್ರ ಗೀತ್ರ ಏನ್ ಬೇಕಾಗಿಲ್ಲ. ದೇಹ ನಾನೆಂಬ ಬುದ್ಧಿ ಅಂತ ಸಂಸಾರದೇನದ ಯಾರು ಹೇಳಬೇಕಾಗಿಲ್ಲ. ನೀನು ಹಂಗೆ ಮಾಡಿ ತಡಲಿ, ಅವನು ಹಂಗೆ ಮಾಡ್ತಾನೆ, ನಾವು ಹಿಂಗೆ ಹೋಗಮಂತಾನೆ. ಎಷ್ಟು ಬುದ್ಧಿ ಅದಂತ. ಅದರಂತೆ ಇಲ್ಲಿ ಗಟ್ಟಿ ಆಗ್ಬೇಕು. ಮೊದಲು ಹೆಂಗೆ ದೇಹ ನಾನಂತಿದ್ವಿ, ಈಗ ದೇಹ ನಾನಲ್ಲ. ದೇಹಕ್ಕೆ ಬರುವಂಥ ಜನನ ಮರಣ ನನಗಿಲ್ಲ, ದೇಹಕ್ಕೆ ಬರುವಂಥ ವಿಕಾರಗಳು ನನಗಿಲ್ಲ, ದೇಹಕ್ಕೆ ಇರುವಂಥ ಸಂಕಲ್ಪ ವಿಕಲ್ಪಗಳು ನಾನು ಅಲ್ಲ, ದೇಹದಲ್ಲಿ ತೋರುವಂಥ ಅನೇಕ ವಿಷಯಾದಿಗಳ ವಿಕಾರತ್ವವೂ ಇಲ್ಲ, ಮತ್ತು ದೇಹದಲ್ಲಿ ತೋರುವ ಆನಂದ ಕೂಡ ಇವು ನನ್ನವಲ್ಲ. ಯಾಕಂದ್ರೆ ನೀವಕ್ಕೆಲ್ಲ ನಾನು ಸಾಕ್ಷಿ, ಇವಕ್ಕೆಲ್ಲ ಸಾಕ್ಷಿ. ಹಾಗೆ ಯಥಾರ್ಥ ವಿಚಾರ ಮಾಡಿ ನೋಡಿದ್ರೆ, ಇದ್ದಕ್ಕಿದ್ದಂಗೆ ಮಾಡಿ ನೋಡಿದ್ರೆ ಏನಪ್ಪ ನೀನು, ಇನಿಯಳೆ ತೋರ ತನುವಿನ ಶಕ್ತಿಗಳ ಇನಿತು ಅನಿತರಿಂದವೇ ಸೂಕ್ಷ್ಮ ತನುವಿದು ಜನಿಪದು ಮನವೊಂದರಿಂದ ಆ ಜೀವಂಗೆ ಘನ ವಿಚಿತ್ರಾನುರೂಪಿತವಾಗಿ ಸ್ಥೂಲ ಶರೀರದಲ್ಲಿ ಏನೇ ನಾವಂತ ಹೇಳಿದ್ರು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿಗಳೆಂಬ 17 ತತ್ವಗಳು ಇಲ್ಲಿ. ಅಲ್ಲೆಷ್ಟು? 25. ಇಲ್ಲಿ 17 ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ 15, ಮನ ಬುದ್ಧಿ. ಮನಸ್ಸಿರ್ತದಲ್ಲಿ, ಮನಸ್ಸಾದಿಲ್ಲ ಸ್ವಪ್ನದಲ್ಲಿ. ಇವು 17 ತತ್ವಗಳೇ ಯಾವಕ್ಕ ಅಂದ್ರೆ ಸೂಕ್ಷ್ಮ ತನುವಿಗೆ ಶಕ್ತಿಗಳು. ಸ್ಥೂಲ ದೇಹಕ್ಕೆ 25 ತತ್ವಗಳೇ ಶಕ್ತಿ. ಇಲ್ಲಿ ಸೂಕ್ಷ್ಮ ತನುವಿಗೆ 17 ತತ್ವಗಳೇ ಶಕ್ತಿ. ಇದರಲ್ಲಿ ಇವುಗಳಿಂದ ಕೂಡಿರುವುದೇ, ಈ 17 ತತ್ವಗಳಿಂದ ಕೂಡಿಕೊಂಡಿದ್ದೇ ಲಿಂಗತನು ಅಂತ ಕರೆದ. ಲಿಂಗತನು ಅಂದ್ರಷ್ಟೇ, ಸೂಕ್ಷ್ಮತನು ಅಂದ್ರೆ ಅಷ್ಟೇ. ಇದರಲ್ಲಿ ಹೇಳಿದ ಎಲ್ಲ ತತ್ವಗಳನ್ನು ಕೂಡಿಕೊಂಡು ಒಂದೇ ಮನಸ್ಸು ಆದಲ್ಲ. ಆ ಮನಸ್ಸು ವಿಚಿತ್ರ ತರಗಳಾದ ಸ್ವಪ್ನಾದಿಗಳನ್ನು ಉತ್ಪತ್ತಿ ಮಾಡ್ಕೊಂಡ, ಇಲ್ಲದ ಜಗ ಉಂಟೆನಿಸುವುದು, ಇಲ್ಲ ಲೋಕವನ್ನು ಇಲ್ಲೆನಿಸುವುದು ಅನಿಸೋದಿಲ್ಲ ನಮ್ಗೆ. ಅದು ಅಲ್ಲೇ ತಾನೇ ತಯಾರು ಮಾಡ್ತಾವ ನೋಡಿ. ಎಲ್ಲ ಕನಸಿನಲ್ಲಿ ಸ್ವಪ್ನದಲ್ಲಿ ಏನೇನೋ ವಿಚಿತ್ರ, ರಾಜ ಆದಂಗಾತನ, ಭಿಕ್ಷುಕ ಆದಂಗಾತನ, ಒಡಸೇಣಂಗಾತನ, ಒಡದಂಗಾಗ್ತಾನ, ಏನೇನೋ ಕಾಯಿಲೆ ಬಂದಂಗೆ ಆಗ್ತದ, ಇನ್ನೇನು ಪ್ರಾಣ ಹೋಗ್ತದ ಅನ್ನುವಂಥ ವಿಚಿತ್ರವಾದ ಕನಸುಗಳು ಬೀಳ್ತಾವಲ್ಲ. ಯಾರು ಸೃಷ್ಟಿ ಮಾಡಿದ್ರಲ್ಲಿ? ಅಲ್ಲಿ ಸೃಷ್ಟಿ ಆದದ್ದು ಮನಸ್ಸಿನಿಂದ, ಸೂಕ್ಷ್ಮವಾದ ಒಂದು ಮನಸ್ಸಿನಿಂದ
17 ತತ್ವಗಳು ಕೂಡಿ ಆ ಕಾರ್ಯವನ್ನು ಮಾಡಿಬಿಟ್ಟು ನೋಡು. ನನಗೆ ಕನಸು ಬಿತ್ತು ಅಂತೀವಿ. ಹೀಗೆ ಸ್ವಪ್ನಾದಿ ಪ್ರಪಂಚವನ್ನು ಮಾಡ್ತದೆ. ಈ ಜಾಗೃತ ಪ್ರಪಂಚ ಬೇರೆ ಜೀವನಿಗೆ. ಜಾಗೃತ ಜೀವ ಪ್ರಪಂಚ ಮಾಡ್ತಾನಂದ್ರೆ ವಸ್ತುಗಳ ಜೊತೆಗೆ ಮಾಡ್ತಾನೆ. ಯಾವುದೇ ವಸ್ತು, ಮಾರ್ಕೆಟಿಗೆ ಹೋದ ಉಳ್ಳಾಗಡ್ಡೆ, ಮೆಣಸಿನಕಾಯಿ, ಸೌತೆಕಾಯಿ, ಕೊತ್ತಂಬರಿ, ಆಲೂಗಡ್ಡೆ, ಬೆಂಡೆಕಾಯಿ ವಸ್ತುಗಳ ಮೇಲೆ ಅಲ್ಲ ವ್ಯವಹಾರ. ಸ್ವಪ್ನದಾಗ ವಸ್ತುಗಳಿಲ್ಲ, ಬರೀ ವಾಸನೆ ಇರ್ತದೆ. ಬೆಂಡೆಕಾಯಿ ತಂದಂಗೆ ಆಯ್ತು, ಆಲೂಗಡ್ಡೆ ತಂದಂಗೆ ಆಯ್ತು, ಅಡಿಗೆ ಮಾಡಿದಂಗೆ ಆಯ್ತು, ಪಲ್ಯ ಮಾಡಿದಂಗೆ ಆಯ್ತು. ಅಲ್ಲಿ ಯಾವ್ದೇನು ವಸ್ತುಗಳಿಲ್ಲ, ಬರೀ ವಾಸನೆಯಿಂದ ಕೆಲಸ ಆಗ್ತಾವ. ಹಾಗಾಗಿ ಇದೇ ಸೂಕ್ಷ್ಮ ಶರೀರವಾಗಿರುತ್ತದೆ. ಇದಕ್ಕೇನಂದ್ರು ಸೂಕ್ಷ್ಮ ಶರೀರ ಅಂತ ಕರೆದು. ಹೇಗಿದೆ ಸೂಕ್ಷ್ಮ ಶರೀರ ಅಂದ್ರೆ, ಬೀಜದೊಳಗೆ ವೃಕ್ಷ ಒಡಗಿ ಮೈದೂರಿದ ಪೂರ್ಜೆಯಿಂದ ಅಖಿಳಕರಣವೆಲ್ಲ ರಾಜೀಪ ಅವಿದ್ಯೆಯು ಅಡಗಿರಲು ಅದು ತಾನೇ ರಾಜೀವ ನೇತ್ರೆ ಕಾರಣ ದೇಹ ಅಂದ್ರು. ಸ್ಥೂಲ ಸೂಕ್ಷ್ಮ ಹೇಳಿದ್ರಲ್ಲ, ಅದು 25 ತತ್ವ, ಇದು 17 ತತ್ವ. ಇದು ಕಾರಣ ದೇಹ ಹೇಳ್ತಾರೆ. ರಾಜೀವದಳ ನೇತ್ರ ಅಂದ್ರೆ ಕಮಲಪತ್ರ ಸದೃಶ್ಯವಾದ ಕಣ್ಣುಗಳು ಉಳ್ಳಂತ ಮೈತ್ರೇಯೇ. ಬೀಜದಲ್ಲಿ ವೃಕ್ಷ ಅಡಗಿ ಹುದಿಕೊಂಡಂದ್ರೆ ಅಡಿಗೆದಂದ್ರೆ ಒಂದೇ. ಒಂದು ಬೀಜ ಅದ, ಮಾವಿನ ಬೀಜ ಅದ. ಬೀಜದ ಒಳಗೆ ಗಿಡ ಅಡಿಗೆದಿಲ್ಲ. ಆ ಬೀಜದೊಳಗೆ ಗಿಡ ಇದ್ದಿಲ್ಲ ಅಂದ್ರೆ ಅದು ಮುಂದೆ ಬೆಳೆತಿದ್ದಿಲ್ಲ. ಬೀಜದೊಳಗೆ ಅಡಿಗೆದ, ಅಡಿಗೆ ಅದು ಏನ್ ಕಾಣ್ತದ, ಅಡಿಗೆದ ಮರ ನಮ್ಗೆ ಕಾಣವಲ್ತು. ಮರ ಕಾಣ್ತದಲ್ಲಿ ಕಾಣಿಸದೆ ಏನಾದ ಇರುವಂತೆ ಓಜೆಯಿಂದ ಕ್ರಮದಿಂದ ಅಖಿಳ ಕರ್ಣವೆಲ್ಲ ಎಲ್ಲ ಕರ್ಣಗಳು ಏನು ಅಡಿಗೆವು ಅಂದ್ರೆ ನಮಗೆ ಕಾರಣವಾದ ಅವಿದ್ಯೆ ಎಂಬ ಬೀಜದಲ್ಲಿ ಅಡಿಗೆವು ನೋಡಿ. ಅವಿದ್ಯವೇ ಬೀಜ. ಇದರಲ್ಲಿ 25, 17 ಓದು, 17 ಎಲ್ಲ ಅವಿದ್ಯೆಯಲ್ಲಿ ಓದು ಅಡಿಗೆ. ಆ ಬೀಜದಾಗ ಪತ್ರ, ಪುಷ್ಪ, ಕಾಂಡ, ಕಾಯಿ ಎಲ್ಲ ಅವಿಲ್ಲ. ನನಗೆ ಇವೆಲ್ಲವ ನೋಡಲಿ. ಹಾಗಾಗಿ ಅವಿದ್ಯೆಯಲ್ಲಿ ಅಡಗಿಕೊಂಡಿರಲು ಅದಕ್ಕೆ ಕಾರಣ ದೇಹವೆಂದು ಕರೆಯುತ್ತಾರೆ. ಕಾರಣ ಸರಿ ಅಂದ್ರೆ ಏನು? ಗಿಡಕ್ಕೆ ಕಾರಣ ಏನ್ರಿ? ಬೀಜ. ಮನೆ ಕಾರಣ ಏನ್ರಿ? ಇಟ್ಟಂಗೆ ಸಿಮೆಂಟು ಅಂತ ಹೇಳ್ತವಲ್ಲ. ಅದರಂತೆ ಈ ಜಾಗ್ರಕ್ಕ ಸ್ವಪ್ನಕ್ಕ ಕಾರಣ ಯಾವುದು? ಕಾರಣ ದೇಹವೇ ಕಾರಣ. ಇದು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೂ ಇದು ಮತ್ತೆ ಹುಟ್ಟದೆ ಸಾಯದೆ. ಇದು ಯಾವಾಗ ನಷ್ಟ ಆಯಿತು ಅಂದಾಗ ಅದು ಬೆಳೆದೇ ಇಲ್ಲಲ್ಲ. ಮಾವಿನ ಬೀಜ ಎಷ್ಟನ್ನ ಹಾಕ್ರಿ, ಅದು ಮಾವಿನ ಗಿಡ ಆಗ್ತದೆ. ಅದೇ ಗಿಡದ ಹಣ್ಣು 4 ತೆಗೆದ್ರಿ, ಮತ್ತೆ ಬೀಜ ಹಾಕ್ರಿ, ಮತ್ತೆ ಮಾವಿನ ಗಿಡ ಆಗ್ತದೆ. ಎಲ್ಲಿವರೆಗೂ ಹಾಕ್ರಿ ಅಲ್ಲಿವರೆಗೂ ಮತ್ತೆ ಅದು ಬೆಳೆದೆ ಹುಟ್ಟದೆ ಸಾಯದೆ. ಮಾವಿನ ಬೀಜನ ಸುಡ್ರಿ, ಸ್ವಲ್ಪ ಏನ ಕಸ ಕಡ್ಡಿ ಹಾಕಿ ಸುಡಬೇಕು. ಸುಟ್ಟ ಮೇಲೆ ಮತ್ತೆ ನೆಲದಾಗ ಹಾಕ್ರಿ, ಅದು ಬೆಳಿತದೇನು? ಸುಟ್ಟ ಮೇಲೆ ಅದ್ರಿಗೆ ಏನು ಬೆಳಿತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೆ ಅಜ್ಞಾನ ಅನ್ನುವಂಥ ಕಾರಣದಿಂದ ಸುಟ್ಟಂದ್ರೆ ನಮಗೆ ಮುಂದ ಜನನ ಮರಣ ಎಂಬ ಭವರೋಗ ಇಲ್ಲ ನೋಡ್ರಿ. ಅಲ್ಲಿವರೆಗೂ ಇದು ಬರೋದು ಹೋಗೋದು ಅಂತೇಳಿ ಈ ರೀತಿ ಭಾರೂಪ ಜೀವಾತ್ಮನು ಆರಬ್ಧ ಭೋಗಕ್ಕೆ ಕಾರಣ ಈತನು ತ್ರೈವಿವು ಆರಯೇ ಸತ್ವತಮೋ ಗುಣ ಮಿಶ್ರದಿಂ ದೋರಂತೆ ತೋರಿ ಮೋಹಿಸುತ್ತಿರ್ಕು. ಯಾಕಾತೋ ಭಾವರೂಪ ಅಂದ್ರೇನು? ನೀನು ಸ್ವಯಂ ಪ್ರಕಾಶ.
ನೀವು ಸ್ವಯಂ ಪ್ರಕಾಶ. ಕಣ್ಣು ಈ ಪುಸ್ತಕನ ನೋಡಂಗಿಲ್ಲ. ಇದು ಕಣ್ಣಿನ ಒಳಗ ಒಂದು ಬೆಳಕಾದ, ಆ ಬೆಳಕು ಕಣ್ಣಿನಾಗ ಬಿದ್ದ ಮೇಲೆ ಇದು ನೋಡ್ತೀವಿ ನಾವು. ಅಂದ್ರೆ ನಿನ್ನಲ್ಲಿ ಮೊದಲು ಬೆಳಕಾದಿಲ್ಲ. ಅದರಂತೆ ಸ್ವಯಂ ಪ್ರಕಾಶ ರೂಪನಾದ ಜೀವಾತ್ಮ ಅಂಥ ಜ್ಞಾನದ, ಎಲ್ಲ ಜ್ಞಾನದ, ಅಜ್ಞಾನ ಜ್ಞಾನ, ಜ್ಞಾನದ ಜ್ಞಾನ, ಜನನ ಮರಣದ ಜ್ಞಾನ, ಹಸಿವು ತೃಷಿಯ ಜ್ಞಾನ, ಸುಖ ದುಃಖದ ಜ್ಞಾನ ಎಲ್ಲ ಆದಂದ್ಮೇಲೆ ನೀನು ಜ್ಞಾನ ರೂಪನಿದ್ದಿ. ಇದ್ದು ಕೂಡ ಪ್ರಾರಬ್ಧ ಭೋಗದನ್ನುಂಟು ಮಾಡೋದಕ್ಕೋಸ್ಕರ, ಪ್ರಾರಬ್ಧ ಹಿಂದಿನ ಜನ್ಮದಲ್ಲಿ ಮಾಡಿದಿಲ್ಲ, ಪ್ರಾರಬ್ಧ ಅದು ಭೋಗ ಮಾಡೋದ ಸಲುವಾಗಿ ಈ ಶರೀರ ಬಂದದ ಅಷ್ಟೆ. ಶರೀರ ಯಾವುದು? ಪ್ರಾರಬ್ಧ ಕರ್ಮಜನ್ಯ ಶರೀರ. ಕರ್ಮ ಮಾಡಿ ಶರೀರ ಹುಟ್ಟ್ಯದ. ಹಿಂದೆ ಮಾಡಿದ ಕರ್ಮಗಳನ್ನು ಇಂದು ಅನುಭವಿಸಲೇಬೇಕು. ಅವನು ಜ್ಞಾನಿ ಆದರೂ ಅನುಭವಿಸ್ಬೇಕು, ಅಜ್ಞಾನಿ ಆದರೂ ಅನುಭವಿಸ್ಬೇಕು, ಯೋಗಿ ಆದರೂ ಅನುಭವಿಸ್ಬೇಕು, ತ್ಯಾಗಿ ಆದರೂ ಅನುಭವಿಸ್ಬೇಕು. ಈ ಮರಣ ಅನ್ನೋದು ಒಂದೇ ಪ್ರಕಾರ ಬರ್ತದೇನು? ಒಬ್ಬರಿಗೆ ನಿಂತಂತೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದ, ಒಬ್ಬತ್ತಿಗೆ ಇನ್ನೊಂದು ಆಗ್ತದ, ಒಬ್ಬತ್ತಿಗೆ ಇನ್ನೊಂದು ಆಗ್ತದ. ಅವೆಲ್ಲ ಏನಂದ್ರೆ ಪ್ರಾರಬ್ಧ ಅಂತ ಹಚ್ಚಬೇಕವಿನ ಅವು ರೀತಿಗಳಲ್ಲ. ಅವನು ಪ್ರಾರಬ್ಧ ಅಷ್ಟೇ ಅದ, ಏನೇ ಬಂದು ಹೋಗಿಬಿಡ್ತದ. ಈ ರೀತಿ ಅದನ್ನ ವಿಚಾರ ಮಾಡಿದಾಗ ನಾವೆಲ್ಲ ಯಾಕೆ ಬಂದೀವಿ? ಪ್ರಾರಬ್ಧವನ್ನ ಭೋಗಿಸ್ಲಿಕ್ಕೆ ಬಂದೀವಿ. ಅದಕ್ಕೆ ಬಹಳ ಲಕ್ಷ್ಯದಾಗಿಡ್ರಿ. ಪ್ರಾರಬ್ಧವನ್ನ ನೀವು ಭೋಗಿಸಬೇಕು, ಉಂಡು ತೀರಿಸಬೇಕು. ಅದು ಬಿಟ್ಟು ಆಹಾ ಇವ್ರಿಗೆ ಹಿಂಗ್ಯಾಕ, ಆಹಾ ಅವ್ರಿಗೆ ಹೆಂಗಾಕ ಅನ್ನಂಗಿಲ್ಲ. ಜ್ಞಾನಿಗೂ ಪ್ರಾರಬ್ಧ, ಅಜ್ಞಾನಿಗೂ ಪ್ರಾರಬ್ಧ, ಭೋಗಿಗೂ ಪ್ರಾರಬ್ಧ, ತ್ಯಾಗಿಗೂ ಪ್ರಾರಬ್ಧ. ಆದ್ರೆ ಇಷ್ಟು ತಿಳ್ಕೋಬೇಕು, ಇವು ಮೂರು ಗುಣಗಳ ಕ್ರಿಯೆ, ಸತ್ವ ರಜ ತಮ ಅಂತಕ್ಕಂಥ ಗುಣಗಳಿಂದ ಇವೇ ಆತ್ಮ ಸ್ವರೂಪ ಏನೋ ಅಂತ ಅನಿಸ್ತದ. ಇವು ಮಾಡೋ ಕೆಲಸದಿಂದ ಇವೇ ಆತ್ಮ ಇದ್ದೇವೆ ಅಂತ ಅನಿಸ್ತದ. ಆದರೂ ಇವು ಆತ್ಮ ರೂಪಗಳು ಅಲ್ಲ, ಇವೆಲ್ಲ ಅನಾತ್ಮ. ಗುಣಬುದ್ಧಿ ಅಂತ ಮೊದಲೇ ಹೇಳಲ್ಲ, ಹುಟ್ಟವಿಲ್ಲ ಅವು. ಯಾವ ಮೂರು ಅಹಂಕಾರ, ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರದಿಂದ ಇವೆಲ್ಲ ಸತ್ವ ರಜೋತ್ತಮ ಅಂತ ಹುಟ್ಟಿ ಇವು ಒಂದ್ರಾಗ ಒಂದು ಸೇರಿದ ಮೇಲೆ ಮುಂತ ಅನಂತ ಜ್ಞಾನೇಂದ್ರ ಕರ್ಮೇಂದ್ರ ಆಗಿ ಅಂತ ಹೇಳ್ಕೊಂಡ್ ಬಂತಾರೆ. ಹಾಗಾಗಿ ಆತ್ಮರೂಪಗಳು ಅಲ್ಲ ಇವು. ಆತ್ಮ ಅಲ್ಲ ಅಂದ್ರೆ ಏನರ್ಥ? ಅನಾತ್ಮ ರೂಪಗಳಂತ ತಿಳಿಯಂತ ಇಲ್ಲಿ ಹೇಳ್ತಾ ಬಂದ್ರು. ಅದು ಚೆನ್ನಪ್ಪ. ಹೀಗೆ ಮುಂದೆ ಅವರು ಜೀವಂಗೆ ಇಲ್ಲಿವರೆಗೂ ಈ ಸೂತ್ರದಲ್ಲಿ ತನುತ್ರಯ ನಿರೂಪಣೆ ಅಂದ್ರು. ಇಲ್ಲಿ ಏನ್ ಹೇಳಿದ್ವಿ? ಮೂರು ಶರೀರಗಳ ಬಗ್ಗೆ ನಾವು ನಿನಗ ಹೇಳಿದೆವು ಮೈತ್ರಿ. ಅದಕ್ಕಾಗಿ ಇವು ಎಲ್ಲ ನೀನಲ್ಲ. ಆ ಕಾರಣದಿಂದ ನಿನಗ ಜನನಿಲ್ಲ, ಮರಣಿಲ್ಲ. ಆ ಕಾರಣ ನಿನಗ ವಿಕಾರನಿಲ್ಲ. ಮತ್ತೆ ಇನ್ನೊಂದು ರೀತಿ ವಿಚಾರ ಮಾಡಿದಾಗ ನಿನಗ ಹಸಿವು ತೃಷಗಳು ಇಲ್ಲ. ಮತ್ತೆ ನಿನಗ ಹೋಗೋದು ಬರೋದು ನಿಂದಿಲ್ಲ. ಇವೆಲ್ಲ ಪ್ರಾಣಮಯ ಕೋಶದ್ದು, ಆಮೇಲೆ ವಿಜ್ಞಾನಮಯ ಕೋಶದ್ದು, ಮನೋಮಯ ಕೋಶ, ಆನಂದಮಯ ಕೋಶಗಳ ಅನಾತ್ಮದ ಕಾರ್ಯಗಳೇ ವಿನಃ ಆತ್ಮಂದು ಅಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿವರೆಗೂ ಹೇಳ್ತಾ ಬಂದ್ರು. ಮತ್ತೆ ಮುಂದುವರೆದು ಜೀವಂಗೆ ತನುತ್ರಯ ನಿರೂಪಣೆ ಅಂತ ಮತ್ತೆ ಇಲ್ಲಿ ಹೇಳಿ ಮುಂದಿನ ಸೂತ್ರದಲ್ಲಿ ಏನ್ ಹೇಳ್ತಾರ? ಶರೀರಗಳ ಉಪಾಧಿ ಮೂಲಕ ಒಬ್ಬ ಜೀವನೆ. ಇವು ಮೂರು ಯಾಕೆ ಬಂದವು ಅಂದ್ರೆ ಒಬ್ಬನಿಗೆ
ಉಪಾಧಿ ಮೂಲಕ ಮೂರಾಗಿ ನೋಡು, ಸ್ಥೂಲ, ಸೂಕ್ಷ್ಮ, ಕಾರಣ. ಬಾಸರ ಹೇಳ್ತವಲ್ಲ, ನಾನೊಬ್ಬನೇ ಇಲ್ಲಿ ಏನಿಲ್ಲ, ಇಲ್ಲಿ ನಮ್ಮ ಮನೆಯವರು ಬಂದು ನಿಂತಿಲ್ಲ, ಆಕಿನ ಗಂಡ ಆತ, ಈ ಕಡೆ ಮಗ ನಿಂತಿಲ್ಲ, ಅವನಿಗೆ ಅಪ್ಪ ಆತ. ಗಂಡ ಅಪ್ಪ ನಾನು ಮೂರಿವೆನಿಲ್ಲಿ ಇದಾವ, ನಾನು ಒಬ್ಬನೇ. ಉಪಾಧಿಗಳಿಂದ ಆರೋಪ ಆಯ್ತು. ಆ ಉಪಾಧಿಯಿಂದ, ಹೆಂಡತಿ ಉಪಾಧಿಯಿಂದ ಆಕೆ ಗಂಡ ಅನಿಸಿದೆ, ಮಗನ ಉಪಾಧಿಯಿಂದ ತಂದೆ ಅನಿಸಿದೆ. ಇವು ಮೂವರಾದ ನೋಡೋದು. ಹೆಣ್ತಿ, ನಾನು, ಮಗ. ಎಷ್ಟು ಮಂದಿ ರೀ ಮನ್ಯಾಗ? ಹೆಣ್ತಿ, ನಾನು, ಮಗ. ಇವ್ರನ್ನ ತೆಗೆದ್ಬಿಡಿ ಇಬ್ಬರನ್ನ. ಎಷ್ಟು ಮಂದಿ ಕಂಡ್ರಿ? ನಾನೊಬ್ಬನೇ ಅನ್ನುವಂಥ ಯಾವ ಉಪಾಧಿಯಿಂದ ಇದು ಕಾರ್ಯನೇ ವಿನಃ ಮತ್ತೆ ಆತ್ಮನಿಗೆ ಇಲ್ಲ ಅಂತಕ್ಕಂಥ ಭಾವದಿಂದ ಜೀವನೋರ್ವನೇ ಅಂದ್ರು. ಒಬ್ಬ ಜೀವನೇ ಮಂಗಲಂ ಗಜದಂಡ ಶಿಷ್ಯಾಯ ಮುಖದಂಡನಾಭಾಯ, ಗಜದಂಡ ಶಿಷ್ಯಾಯ ಮುಖದಂಡನಾಭ, ಬ್ರಹ್ಮಾಂಡ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ, ಭಕ್ತೈಕಪಾಲಯ ಮಂಗಲಂ ಶ್ರೀ ಮುಕ್ತಾತ್ಮವಂದನ ಮಂಗಲಂ, ಶಿವಶಕ್ತಿ ರೂಪಾಯ ಸರ್ವಮುಕ್ತಿದಾತಾಯ, ಶಿವಶಕ್ತಿ ರೂಪಾಯ ಸರ್ವಮುಕ್ತಿದಾತ, ವರ್ಗಕ್ತಿವೇದ್ಯಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ, ಸಜ್ಞಾನನಾಶಾಯ ಮಂಗಲಂ ಪರಶುಜ್ಞಾನತೋಷಾಯ ಮಂಗಲಂ, ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ, ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ, ಬ್ರಹ್ಮಜ್ಞೇತಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ, ವಂಶಾದುರ್ದೇಶಾಯ ಮಂಗಲಂ ವಂಶಾನುಕಂಪಾಯ ಮಂಗಲಂ, दासाकुमरेशाय शिवपुत्रं शिष्याय, दासाकुमरेशाय शिवपुत्रं शिष्याय, श्रीपादसेनय मंगलं श्री शिवावताराय मंगलं, श्री सिद्धारूढाय मंगलं श्री शिवावताराय मंगलं, ಈಗ ಮಂಗಲ ಗೀತೆಯನ್ನು ಹಾಡಿದಂಥ ನಮ್ಮ ಬೆಣ್ಣೆಗಂಬಳಿ ಶ್ರೀಮಠದ ಶಿಷ್ಯ ವರ್ಗದಲ್ಲಿ ಒಬ್ಬರಾದ ಎಂಕಮ್ಮ ತಾಯಿಯವರು ಮಂಗಲವನ್ನು ಹಾಡಿದ್ದು, ಅವರಿಗೆ ಸದ್ಗುರು ಬಸವಣ್ಣರು ಸಿದ್ಧಾರೂಢ ಆದಿಯಾಗಿ ಆರೋಗ್ಯವನ್ನು ಮತ್ತು ಆಯುಷ್ಯವನ್ನು ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಮಾಡೋಣ.